ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ನಾವು ಈ ಸಲ ನಿಮ್ಮ ಆಹ್ವಾನ ಮಾಡಿದ್ದೆ ಯಾಕೆಂದರೆ ಆಧಾರದ ಸ್ವಾಗತ ನಿಮ್ಮೆಲ್ಲರಿಗೂ. ನಾವು ಹೊಸದಾಗಿ ನಮ್ಮ ಗೋವಿಂದನವರ ಆಶೀರ್ವಾದದಿಂದ ಎಲ್ಲ ಇಡೀ ಟೀಮ್ ಗೆದ್ಕೊಂಡು ಬಂದಿದ್ವಿ. ಇದೊಂದು ಇತಿಹಾಸ. ಯಾವುದೇ ಚುನಾವಣೆಯಲ್ಲಿ ಇಷ್ಟೊಂದು ಈಸಿಯಿಂದ ಹಿಡಿದು ಸೆಟ್ಟಿಂದ ಹಿಡಿದು ಎಲ್ಲರೂ ನಮ್ಮ ಗೋವಿಂದನವರ ಟೀಮಿನೇ ಯಶಸ್ವಿಯಾಗಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು. ಹಾಗೂ ನಮ್ಮನ್ನು ತಾವು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀರಿ. ಮೀಡಿಯಾಗೆ ಸ್ವಲ್ಪ ದೂರವಾಗಿರ್ತೀರಿ, ಅಷ್ಟು ಮಾತಾಡಲ್ಲ, ಆದರೆ ಕೆಲಸ ಮಾಡಿ ತೋರಿಸ್ತೀನಿ. ಅಣ್ಣವರು ಆಶೀರ್ವಾದದಿಂದ ಕೆಲವು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ. ಅದನ್ನು ಜಯಪ್ರದ ಮಾಡೋಕ್ಕೆ ನನ್ನ ಫುಲ್ ಎಫೆಕ್ಟ್ ತೋರಿಸಿ ನಾನು ಕೆಲಸಗಳನ್ನು ಮಾಡ್ತೀನಿ. ಅಷ್ಟು ಮಾತಾಡೋದು ತಮಗಾಗಲೇ ಹೇಳಿದ್ದೀನಿ. ನಾವೇನೇನು ಹಮ್ಮಿಕೊಂಡಿದ್ವೋ ಅದನ್ನು ಖಂಡಿತ ಮಾಡಿ ತೋರಿಸ್ತೀನಿ. ಆಗಾಗಲೇ ನಾವು ಒಂದು ಅಜೆಂಡಾ ಮಾಡಿದ್ವಿ. ನಮ್ಮ ಕಾರ್ಯದರ್ಶಿಗಳು ಅದನ್ನು ಓದಿ ತಿಳಿಸ್ತಾರೆ. ತಾವೇನಾರ ಕ್ವಶನ್ ಕೇಳಿದ್ರೆ ಅದಕ್ಕೆ ಮಾತ್ರ ಅವಸರ ಹೇಳ್ತೀನಿ. ನಿಮ್ಮ ಇಡೀ ವರ್ಷ ಮಾಡಿಕೊಡ್ತೀನಿ. ಇಡೀ ವರ್ಷ ತಮ್ಮ ಕೋಪರೇಷನ್ ನಮ್ಮ ಮೇಲೆ ಇರಬೇಕು. ನಿಮ್ಮ ಸಹಕಾರ ನಮಗೊಂದು ಇದ್ದರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಮಗೆ ಸಹಾಯ ಮಾಡೋಕ್ಕಾಗುತ್ತೆ. ಈಗಾಗಲೇ ನಮ್ಮಲ್ಲಿ ಕಾರ್ಯದರ್ಶಿಗಳಾಗಿ 3 ಜನ ಇದ್ದಾರೆ. ಎಲ್ಲ ಕ್ವಾಲಿಫೈಡ್ ಅವರೇನೆ. DK ರಾಮಕೃಷ್ಣ ಅವರು ನಿರ್ಮಾಪಕರ ವಲಯದಿಂದ, SC ಶ್ರೀನಿವಾಸ್ ಅವರು, ಶಿಲ್ಪಾ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರು ನಮ್ಮ ವಿತರಕ ವಲಯದಿಂದ, ಹಾಗೂ ನಮ್ಮ ಕುಶಾಲ್ ಅವರು ಪ್ರದರ್ಶಕರ ವಲಯದಿಂದ ಕಾರ್ಯದರ್ಶಿ ಆಗಿದ್ದಾರೆ. NM ಕುಮಾರ್ ವಿತರಕರ ವಲಯದಿಂದ ಕಾರ್ಯದರ್ಶಿ ಆಗಿದ್ದಾರೆ. ನಮ್ಮ ವೆಂಕಟೇಶನ ಸಭೆಯರ್ ವೆಂಕಟೇಶನ ನಿರ್ಮಾಪಕರ ವಲಯದಿಂದ ಉಪಾಧ್ಯಕ್ಷರಾಗಿದ್ದಾರೆ. ರಂಗಪ್ಪ ಅವರು ಪ್ರದರ್ಶಕರ ವಲಯದಿಂದ ಉಪಾಧ್ಯಕ್ಷರಾಗಿದ್ದಾರೆ. ಖಜಾನ್ಸಿಯಾಗಿ ಶೃಂಗಾರಿ ಮಾದೇವನ ಆಗಿದ್ದಾರೆ. ಎಲ್ಲರೂ ಸಮರ್ಥರು. ಅವ್ರ ಜೊತೆಗೆ ನಾವು ಇಟ್ಕೊಂಡು ಏನು ಕೆಲಸ ಬೇಕಾದ್ರೂ ಮಾಡ್ತೀವಿ ಅಂತ ನಂಬಿಕೆ ನನಗಿದೆ. ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ಈಗ ಅಣ್ಣವರು ನಮ್ಮ ಬಗ್ಗೆ ಒಂದು 2 ಮಾತು ಮಾತಾಡ್ತಾರೆ. ಗೋವಿಂದಣ್ಣ, ನಮಸ್ಕಾರ ಸರ್. ಮಾಧ್ಯಮದ ಎಲ್ಲ ಮಿತ್ರರೇ, 24-25ನೇ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯಲ್ಲಿ ನನ್ನ ತಂಡದಿಂದ 100ಕ್ಕೆ 95% ಜಯಗಳಿಸಿದ್ದಾರೆ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ನಾನು ಸಂತೋಷ ಪಡ್ತೀನಿ. ಅದಕ್ಕೆ ಕಾರಣಭೂತರು ನನ್ನೆಲ್ಲ ಮಾಜಿ ಅಧ್ಯಕ್ಷರು ಮತ್ತು ನನ್ನ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞನಾಗಿರ್ತೇನೆ. ಈ ಚುನಾವಣೆಯಲ್ಲಿ ಗೆದ್ದಂಥವ್ರಿಗೆ ಜವಾಬ್ದಾರಿ ಜಾಸ್ತಿ ಇದೆ. ಆ ಜವಾಬ್ದಾರಿಯನ್ನು ಅರ್ಥಕೊಂಡು ಎಲ್ಲರೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಯಾಕೆಂತ ಹೇಳಿದರೆ ನೀವೆಲ್ಲರೂ ನನ್ನ ಮೇಲೆ ನಂಬಿಕೆ ಭರವಸೆನೇ ಇಟ್ಕೊಂಡು ನನ್ನ ತಂಡವನ್ನು ರಚನೆ ಮಾಡಿದ್ರಿ. ಹಾಗೆ ನಾನು ಕೂಡ ಅದಕ್ಕೆ ನಿಮಗೆ ಒತ್ತನ್ನು ಕೊಟ್ಟು ಇಡೀ ತಂಡ ಗೆಲ್ಲುವ ಹಾಗೆ ನಾನು ಕೆಲಸ ಮಾಡಿದ್ದೀನಿ. ದಯಮಾಡಿ ಆ ಕೆಲಸ ಮಾಡೋದಕ್ಕೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ಚಲನಚಿತ್ರ ವಾಣಿಜ್ಯ ಮಂಡಳಿಯನ್ನು ಸುಮಾರು 85 ವರ್ಷಗಳಿಂದ ಅನೇಕ ಹಿರಿಯರು ಈ ಒಂದು ವಾಣಿಜ್ಯ ಮಂಡಳಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರ ಹಾದಿಯಲ್ಲೇ ನೀವು ಹೋಗಬೇಕು, ಅನ್ನೋದು ನನ್ನ ಆಸೆ. ಯಾಕೆಂತ ಹೇಳಿದ್ರೆ ಚುನಾಯಿತರಾದ ಮೇಲೆ ಬಂದು ಅಧಿಕಾರವನ್ನು ವಹಿಸ್ಕೊಂಡ ತಕ್ಷಣ ನೀವು ಮಾಡಬೇಕಾಗಿರೋದು, ಈಗ ಕನ್ನಡ ಚಿತ್ರರಂಗದ ಸಮಸ್ಯೆ ಬೇಕಾದಷ್ಟಿದೆ, ಬೆಟ್ಟದಷ್ಟಿದೆ. ಅದನ್ನು ಆಯಾ ಸಮಯದಲ್ಲಿ ಏನೇನಾಗಬೇಕೋ ಸರ್ಕಾರ ಆಗಿರ್ಬೋದು, ಬೇರೆ ಯಾರೇ ವ್ಯಕ್ತಿಗಳಾಗಿರ್ಬೋದು, ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಆಗಿರ್ಬೋದು, ಅಥವಾ FFI ಫೆಡರೇಷನ್ ಆಫ್ ಇಂಡಿಯಾ ಅದಾಗಿರ್ಬೋದು, ಎಲ್ಲವನ್ನ ಸಂಪರ್ಕ ಮಾಡಿ
ಚಲನಚಿತ್ರ ವಾಣಿಜ್ಯ ಮಂಡಳಿಯ ಬೆಳವಣಿಗೆಗೆ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು 3 ವಲಯ ನಮ್ಮಲ್ಲಿರೋದ್ರಿಂದ ಸಮಾನತೆಯಿಂದ ಎಲ್ಲರೂ ಕಾಣಬೇಕಾಗಿರೋದು ಎಲ್ಲರೂ ಕರ್ತವ್ಯ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ. ನೀವು ಕೊಟ್ಟಂಥ ಭರವಸೆ ಮೇಲೆ ನಾನು ಕೆಲಸ ಮಾಡಿದ್ದೀನಿ. ಅದನ್ನು ಉಳಿಸ್ಕೊಟ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಹೆಸರನ್ನ ತರುವಂಥ ಕೆಲಸವನ್ನು ನೀವು ಮಾಡಿ. ಯಾಕೆಂತಂದರೆ ಇಲ್ಲಿವರೆಗೆ ನಾನು ನಿಮ್ಮ ಜೊತೆ ಇದ್ದೆ. ಇನ್ನು ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವರು ನೀವು, ನಾವೇ ಬರೋದಿಲ್ಲ. ನಮ್ಮ ಸಲಹೆ, ಸೂಚನೆ, ಸಹಕಾರ ಯಾವತ್ತು ಬೇಕಾದರೂ ನಿಮಗಿದೆ. ಅದನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ನನಗೆ ಕೊಟ್ಟಿದ್ದಾನೆ. ಎಲ್ಲ ಮಾಜಿ ಅಧ್ಯಕ್ಷರುಗಳು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರೆಲ್ಲರ ಸಲಹೆಗಳನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಿ. ಈ ಯೂಟ್ಯೂಬು, ವ್ಯಾಟ್ಸಪ್ಪು ಇವೆಲ್ಲ ಕಮ್ಮಿ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಕೆಲವು ಸಂದರ್ಭದಲ್ಲಿ ಅದು ಅನುಭವಿಸಿರೋರಿಗೆ ಗೊತ್ತು. ಹಾಗಾಗಿ ಯಾವುದೇ ಕಾರಣದಲ್ಲೂ ಚಲನಚಿತ್ರ ಗೌರವವನ್ನು ವಾಣಿಜ್ಯ ಮಂಡಳಿಯ ಗೌರವವನ್ನು ಕಾಪಾಡಬೇಕಾದ್ರೆ ನೀವು ಕೂಡ ಬಹಳ ಸ್ಟ್ರಿಕ್ಟಾಗಿರ್ಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ವಾಣಿಜ್ಯ ಮಂಡಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರೆ ಅಂಥವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ. ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ. ಯಾಕೆಂತ ಹೇಳಿದ್ರೆ ನಮಗೆ ಹಿರಿಯ ಒಂದು ಬುನಾದಿ ಇದೆ, ಅವರ ಆದರ್ಶಗಳಿದ್ದಾವೆ. ಇವತ್ತು ರಾಜ್ಕುಮಾರ್ ಅವರು ಈ ವಾಣಿಜ್ಯ ಮಂಡಳಿಗೆ ಬರಬೇಕಾದ್ರೆ ನಾನು ಕಣ್ಣಲ್ಲಿ ನೋಡಿದ್ದೀನಿ, ಯಾರು ನೋಡಿದಾರೋ ಏನೋ ಗೊತ್ತಿಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಹೊರಗಡೆ ಅವರ ಪಾದರಕ್ಷೆಗಳನ್ನು ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಬರ್ತಾ ಇದ್ರು. ಇದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಹಾಗೆ ಪಾರ್ವತಮ್ಮನವರು. ಹಾಗಾಗಿ ಅವರೆಲ್ಲರ ಮಾರ್ಗದರ್ಶನ, ಅವರ ಆದರ್ಶಗಳಿದ್ದಾವೆ. ದಯಮಾಡಿ ನೀವು ಈ ವಾಣಿಜ್ಯ ಮಂಡಳಿನ ಉಳಿಸೋದ್ರ ಜೊತೆಗೆ 3 ವಲಯಗಳನ್ನು ಕೂಡ ನೀವು ಎತ್ತಿ ಹಿಡಿಬೇಕು. ಅವರ ಸಮಸ್ಯೆಗಳನ್ನು ಆಯಾಯ ಕಾಲಕ್ಕೆ ಅವರ ಸಮಸ್ಯೆ ಏನಿದೆಯೋ ಎಲ್ಲವನ್ನ ಇದು ಮಾಡಿಕೊಂಡು ನೀವು ಕೆಲಸ ಮಾಡಬೇಕು ಅನ್ನೋದು ನನ್ನ ಆಸೆ. ಆ ಒಂದು ಭರವಸೆಯನ್ನು ನೀವು ಇವತ್ತು ನಮಗೆ ಕೊಡ್ತಾ ಇದ್ದೀರಾ. ನೀವು ಹೇಳಿದಾಗೆ ನಡ್ಕೊಳ್ತೀವಿ. ಎಲ್ಲ ನನ್ನ ಇಡೀ ಚಿತ್ರರಂಗ ನಿಮ್ಮ ಜೊತೆ ಇದೆ ಕೆಲಸ ಮಾಡೋದಕ್ಕೆ. ಕೆಲವು ಸಂದರ್ಭದಲ್ಲಿ ಸರ್ಕಾರವನ್ನು ನೀವು ಈಗಾಗಲೇ ಅನೇಕ ಅಜೆಂಡಾಗಳನ್ನು ಹಾಕೊಂಡಿದ್ದೀರ. ಅದನ್ನು ನಮ್ಮ ಮಾಧ್ಯಮದವರ ಜೊತೆ ಹಂಚಿಕೊಡ್ತೀರಾ. ಆ ಕೆಲಸಗಳನ್ನು ನೀವು ಮಾಡಿ, ನೀವೇನ ಅನ್ಕೊಂಡಿದ್ದೀರೋ ಆ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಲಿ. ನಿಮ್ಮ ಹಿಂದೆ ನಾವು ಇರ್ತೀವಿ. ಮತ್ತೊಮ್ಮೆ ನನ್ನ ತಂಡವನ್ನು ಗೆಲ್ತಂತ ನನ್ನ ಎಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರಿಗೆ ನಾನು ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದೆ ಮಾತನಾಡೋರಿದ್ದಾರೆ. ಇಷ್ಟು ಮಾತ್ರ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಕೆಲಸ ಮಾಡುವಂಥ ಶಕ್ತಿಯನ್ನು ತಾಯಿ ನಿಮಗೆ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೊಂದಿರುವಂಥ ಎಲ್ಲ ಮಿತ್ರರು ನಾನು ಕೇಳ್ಕೊಳ್ಳೋದಿಷ್ಟೇ. ಕೆಲವು ಸಂದರ್ಭದಲ್ಲಿ ನಮ್ಮಿಂದ ತಪ್ಪಾಗುತ್ತೆ. ನಾವು ಮನುಷ್ಯರೇ. ಕೆಲವು ಸಂದರ್ಭದಲ್ಲಿ ನಾವು ಎಡುತ್ತೀವಿ. ಅದನ್ನು ತಿದ್ದುವಂಥ ಕೆಲಸ ನನ್ನ ಮಾಧ್ಯಮದವರು ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಕೂಡ ಅದೇ ನಿರೀಕ್ಷೆಯನ್ನ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಆ ನಿರೀಕ್ಷೆಯನ್ನ ಇಟ್ಕೊಂಡು ನೀವು ಕಾಲಕ್ಕೆ ಅವ್ರನ್ನ ತಿದ್ದುವಂಥ ಕೆಲಸವನ್ನ ನೀವು ಮಾಡಿ. ಏನಾದರೂ ತಪ್ಪಿದ್ರೆ ಅದನ್ನು ನೇರವಾಗಿ ಪ್ರಶ್ನೆ ಮಾಡುವಂಥ ಹಕ್ಕು ನನ್ನ ಮಾಧ್ಯಮದ ಮಿತ್ರರಿಗಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಅವ್ರ ಬಗ್ಗೆ 1 ವರ್ಷ ಅವರ ಅವಧಿ ಇರುತ್ತೆ. 1 ವರ್ಷದಲ್ಲಿ ನೀವು ಅವರ ಬೆಳವಣಿಗೆಗೆ, ವಾಣಿಜ್ಯ ಮಂಡಳಿಯ ಬೆಳವಣಿಗೆಗೆ ಸಹಕಾರಿಯಾಗಬೇಕು ಅಂತ ಹೇಳಿ ಮಾಧ್ಯಮದ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಇನ್ನೇನಾದರೂ ಇದ್ದರೆ, ನೀವೇನಾದರೂ ಪ್ರಶ್ನೆ ಕೇಳೋದಿದ್ರೆ ಕೇಳಿ. ಎಲ್ಲ ಪದಾಧಿಕಾರಿಗಳು ಮಾತನಾಡಿದ ಮೇಲೆ ನಿಮ್ಮ ಪ್ರಶ್ನೆಗೆ ಪದಾಧಿಕಾರಿಗಳಾಗಿರ್ಬೋದು ಅಥವಾ ನನಗೆ ಯಾವುದಾದ್ರು ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಿದ್ರೆ ಅದನ್ನು ಕೂಡ ನಾನು ಹೇಳೋದಕ್ಕೆ ಸಿದ್ಧವಿದ್ದೇನೆ. ಮತ್ತೊಮ್ಮೆ ತನ್ನೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನೇ ಹೇಳ್ತೀನಿ, ಇಲ್ಲಿ 3 ವಲಯ ಇದೆ. ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ 3 ವಲಯ ಇರೋದ್ರಿಂದ 3 ಜನ ಆಕಾಂಕ್ಷಿಗಳಿರ್ತಾರೆ. ಅವರಿಗೆ 3 ವರ್ಷ ಕಾಯ್ಬೇಕಾಗತ್ತೆ. ಒಬ್ಬ ಅಧ್ಯಕ್ಷನಾಗಬೇಕಾದ್ರೆ 3 ವರ್ಷ ಕಾಯ್ಬೇಕಾಗುತ್ತೆ. ಅಷ್ಟೊತ್ತಿಗೆ ಅವರ 9 ವರ್ಷ ಕಲಿಯುತ್ತೆ. ಹಾಗಾಗಿ ಅದನ್ನು ಮಾಡಿದ್ದೀವಿ. ನೀವು ಹೇಳೋ ಸಲಹೆ ಖಂಡಿತವಾಗಿ ಅದನ್ನು ನಾನು ಒಪ್ಕೊಳ್ತೀನಿ. ಯಾಕೆಂತಂದ್ರೆ ಬಹಳಷ್ಟು ವರ್ಷಗಳಿಂದ ಒತ್ತಾಯ ಇದೆ. ಮುಂದಿನ ಕಾರ್ಯಕಾರಿ ಸಮಿತಿಯಲ್ಲಿ ಇದನ್ನು ಚರ್ಚೆ ಮಾಡಿ ನಮ್ಮ ಸರ್ವ ಸದಸ್ಯರ ಸಭೆಯನ್ನು ಕರೆದು ನಿಮ್ಮ ಏನು ಒಂದು ಸಲಹೆಯನ್ನು ಕೊಟ್ಟಿದ್ದೀರ ಅವ್ರ ಮುಂದೆ ನಾವು ಮಂಡಿಸಿ ಅದಕ್ಕೆ ಒಂದು ಸೂಕ್ತವಾದ ಒಂದು ಪರಿಹಾರವನ್ನು ಕಂಡುಕೊಳ್ತೀವಿ. ಅದು ನನಗೂ ಆಸೆ ಇದೆ. 2 ವರ್ಷಕ್ಕಾದ್ರೂ ಒಂದ್ಸಾರಿ ಆಗಬೇಕು ಅನ್ನೋದು. ಯಾಕೆಂತಂದ್ರೆ
ಶಾರ್ಟ್ ಟೈಮ್ 1 ತಿಂಗಳು 1.5 ತಿಂಗಳು ಅವ್ರನ್ನ ಭೇಟಿ ಮಾಡೋದು ಅವ್ರ ಜೊತೆ ಈ ನಾವು 9 ತಿಂಗಳು 10 ತಿಂಗಳಲ್ಲಿ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಆ ಸಲಹೆಯನ್ನು ನಾನು ಸ್ವೀಕಾರ ಮಾಡಿ ಮುಂದಿನ ದಿನ ನಮ್ಮೆಲ್ಲ ಪದಾಧಿಕಾರಿಗಳು ಮತ್ತು ಮಾಜಿ ಅಧ್ಯಕ್ಷಗಳು ಎಲ್ಲರೂ ಸೇರಿಸಿ ಎಕ್ಸಿಕ್ಯೂಟಿವ್ ಕಮಿಟಿ ಬಹಳ ಮುಖ್ಯವಾಗಿ ಅವರನ್ನು ಸಲಹೆಯನ್ನು ಪಡ್ಕೊಂಡು ಬೈಲಾ ತಿದ್ದುಪಡಿ ಮಾಡುವಂಥ ಕೆಲಸನ ಖಂಡಿತವಾಗಿ ಮಾಡಬೇಕಾಗುತ್ತೆ. ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ಹೌದು, ಇಲ್ಲೇ ಮಾತಾಡ್ತಾರೆ. ನಮ್ಮ ಕಾರ್ಯದರ್ಶಿಗಳು ಅದನ್ನೇ ಪತ್ರಿಕಾ ಮಾಧ್ಯಮದ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾವು ಚುನಾಯಿತರಾದ ಮೇಲೆ ನಮ್ಮಗಳ ಪರಿಚಯ ನಿಮ್ಗಾಗಬೇಕು, ನಿಮ್ಮ ಸಹಕಾರ ನಮಗೆ ಬೇಕು ಅನ್ನೋದು ನಮ್ಮ ಒಂದು ಆಶಯದಿಂದ ನಾವು ತಮ್ಮನ್ನ ಕರೆದಿದ್ದೀವಿ. ನಾವು ಎಷ್ಟು ಅವಧಿ ಇರ್ತದೆ ಅಷ್ಟು ದಿವಸ ಕೂಡ ನಿಮ್ಮ ಹೆಚ್ಚಿನ ಸಹಕಾರ ಬೇಕು. ಇವತ್ತು ಚಿತ್ರರಂಗ ಯಾವ ರೀತಿ ಹೋಗಿದೆ ಅದನ್ನ ನಾವು ಅಟ್ಲೀಸ್ಟ್ ನಮ್ಮ ಕೈಲಿ ಆದಷ್ಟು ಮೇಲೆತ್ತಬೇಕು ಅನ್ನೋ ನಾವೆಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲರೂ ನಾವು ಪ್ರಯತ್ನ ಪಡಲಿಕ್ಕೆ ನಾವು ಕೆಲವೊಂದು ಅಜೆಂಡಾಗಳು ಹಾಕೊಂಡಿದ್ದೀವಿ. ಇದು ಇವಾಗ ಹಾಕೊಂಡ್ರೆ ಅಜೆಂಡಾನೆಲ್ಲ ಇನ್ನ ಕೆಲವೊಂದು ಅಜೆಂಡಾಗಳು ಇವೆ. ಅದರಲ್ಲಿ ನಾವು ಮುಖ್ಯವಾಗಿ ಏನೇನು ಮಾಡಬೇಕು, ನಮ್ಮ ಸದಸ್ಯರಿಗೆ ಅನುಕೂಲ ಇರ್ಬೋದು, ಮತ್ತೆ ನಮ್ಮ ಚಿತ್ರಗಳಿಗೆ ಅನುಕೂಲ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾವು ಪ್ರತಿ 3 ತಿಂಗಳಿಗೋಸ್ಕರ ಎಲ್ಲ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು 3 ವಲಯದವರನ್ನ ಕರೆಸಿ ಒಂದು ಚರ್ಚೆ ಮಾಡಿ ಅವರ ಸಮಸ್ಯೆಗಳೇನಿದೆ, ಚಿತ್ರೀಕರಣ ಸಮಯದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಬಿಡುಗಡೆ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಆಮೇಲೆ ಚಿತ್ರಮಂದಿರಗಳಲ್ಲಿ ಏನೇನು ಸಮಸ್ಯೆ ಇದೆ, ಇವೆಲ್ಲ ಕೂಡ ಅವರ ಸಮಸ್ಯೆಗಳನ್ನು ನಾವು ಆಲಿಸಿ ಕೇಳಿಕೊಂಡು ನಾವು ಯಾವ್ದನ್ನ ಪರಿಹಾರ ಮಾಡುವುದು ಅದನ್ನ ಕೂಡಲೇ ನಮ್ಮ ಹಿರಿಯ ಮಾಜಿ ಅಧ್ಯಕ್ಷಗಳ ಸಹಕಾರ ತಗೊಂಡು, ಆಮೇಲೆ ನಮ್ಮ ಪದಾಧಿಕಾರಿಗಳು ಬೇರೆ ಎಲ್ಲ ವಲಯದವರು ಹಿರಿಯರ ಸಹಕಾರ ತಗೊಂಡು ಅದು ಪರಿಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅನ್ನೋದು ಮೊದಲನೇ ಪಾಯಿಂಟ್ ನಮ್ದು ಅಜೆಂಡಾ. 2ನೇ ಪಾಯಿಂಟ್, ಈಗಾಗಲೇ ಸರ್ಕಾರ ಒಂದು ಸಹಾಯಧನದ ಬಗ್ಗೆ ಸಾಕಷ್ಟು ಮಾತುಗಳಿದೆ. ಸಹಾಯಧನ ಡಿಲೇ ಆಗಿರೋದು ಸರ್ಕಾರದಿಂದಲೇ ಆಗಲಿ ಅಥವಾ ವಾಣಿಜ್ಯ ಮಂಡಳಿಯಿಂದಲೇ ಆಗಲಿ ಅಲ್ಲ, ನಮ್ಮ ಸದಸ್ಯರಿಂದ ಇದು ಡಿಲೇ ಆಗಿರೋದು. ನಮ್ಮ ಸದಸ್ಯರಿಂದ ಇದ್ದಂತೆ ನರಸಿಂಹರಾಜ್ ಅವರು ಆಮೇಲೆ ಹಿಂದೆ ಅದ್ರ ಜೊತೆ ಇನ್ನೊಂದು 3-4 ಜನ ಸಹಾಯಧನ ಅವ್ರಿಗೆ ಸಿಗಲಿಲ್ಲ ಅಂತ ಬಿಟ್ಟು ಅವರು ಕೋರ್ಟ್ ಮೊರೆ ಹೋದ ಕಾರಣ ನಮ್ಮ ಸಬ್ಸಿಡಿ ಡಿಲೇ ಆಯ್ತಾ ಬಂತು. ಆದ್ರೆ ಇತ್ತೀಚೆಗೆ ಬಂದಂತ ಅಲ್ಲಿ ಆಯುಕ್ತರುಗಳು ಅದನ್ನ ಕೋರ್ಟಿಂದ ಎಲ್ಲಾ ಕೇಸನ್ನು ಕ್ಲಿಯರ್ ಮಾಡಿ ಸಬ್ಸಿಡಿಯನ್ನ ಬಿಡುಗಡೆ ಮಾಡುವಂತ ಕೆಲಸ ನಾವು ವಹಿಸ್ಕೊಂಡಿದ್ದಾರೆ. ನಾವು ಕೂಡ ಹಿಂದಿನ ಕಮಿಟಿ ನಮ್ಮ NM ಸುರೇಶ್ ಅವರು ಕೂಡ ಅವರು ಕೂಡ ಒತ್ತಾಯ ಅಂತಂದ್ರೆ ಹೋಗಿದ್ದಂತ ಒಂದು ಅಧಿಕಾರಿಗಳ ಮೇಲೆ ಮತ್ತೆ ಮುಖ್ಯಮಂತ್ರಿಗಳ ನಮ್ಮ ಗೋವಿಂದನ ಕರ್ಕೊಂಡು ಹೋಗಿ ಅವರು ಒತ್ತಡ ಆಗ್ತಾಗ ಮುಖ್ಯಮಂತ್ರಿಗಳು ಕೂಡ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಅದ್ರ ಬಗ್ಗೆ ಹೆಚ್ಚಿನ ಗಮನ ವಹಿಸಿ ಅವರೆಲ್ಲ ತಯಾರಿ ನಡೆಸಿದ್ದಾರೆ. ಈಗಾಗಲೇ 2018 ತನಕ ಅವರು ಸಬ್ಸಿಡಿನ ಬಿಡುಗಡೆ ಮಾಡಿದ್ದಾರೆ. ಈಗ 2019 ನೋಡಲಾಗಿದೆ. ಇನ್ನೊಂದು ಅವರು ರಿಪೋರ್ಟ್ ಕೊಡಬೇಕು, ಯಾವ ಸಂಬಂಧಪಟ್ಟಂತ ಅಧ್ಯಕ್ಷ ಆಗಿರ್ತಾರೆ ಅವರು ರಿಪೋರ್ಟ್ ಕೊಟ್ಟರೆ 2019 ಅದು ಸರ್ಕಾರಕ್ಕೆ ಕಳಿಸ್ಬಿಟ್ಟು ಅದನ್ನ ಜೀವ ತಗೊಂಡು ಈ ಮೇಲೆ ಅದನ್ನ ಬಿಡುಗಡೆ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಆಮೇಲೆ 2020 ಇಸ್ವಿದು ಯಾವ ನೋಡ್ತಾರೆ ಇಷ್ಟು ಪ್ರಾರಂಭ ಮಾಡಿದ್ದಾರೆ ನೋಡ್ಲಿಕ್ಕೆ. ಇದು ಮುಗಿದ ನಂತರ 2021 ಇದು 125 ಚಿತ್ರಗಳು ಕೊಡ್ತಿದ್ದಂತ ಸಬ್ಸಿಡಿ. ಸೊ ಇದನ್ನ ಅವರು ಫುಲ್ ಕಂಟ್ರೋಲ್ 21 ಈ ಮಾರ್ಚ್ ಅಂದ್ರೆ ಬೆಳಗ್ಗೆ ನಾವು ಅಧಿಕಾರಿಗಳು ಮಾತಾಡಿದ್ರೆ ಬೆಳಗ್ಗೆ ಮಾತಾಡಿದಾಗ 21 ಮಾರ್ಚ್ ಒಳಗಡೆ ನಾವು ಆ ಮೂಲಕ ಎಲ್ಲ ಸಹಾಯಧನ ಮತ್ತೆ ಪ್ರಶಸ್ತಿ ಒಟ್ಟಿಗೆ ನೋಡ್ತಿದ್ದಾರೆ. ಎಲ್ಲಾ ವರ್ಷದ ಪ್ರಶಸ್ತಿಗಳು ಎಲ್ಲಾ ವರ್ಷ ಸಹಾಯಧನ ಒಟ್ಟಿಗೆ ನೋಡ್ತಿದ್ದಾರೆ. ಅವರು ಕೂಡ ರಿಕ್ವೆಸ್ಟ್ ಮಾಡಿದ್ವಿ, ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದ 10ನೇ ದಿವಸ ನಮ್ಮ ಆಯಾ ವರ್ಷಗಳಲ್ಲಿ ಪ್ರಶಸ್ತಿಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಂದಿನ ನಮ್ಮ ಗೋವಿಂದನ ಅಧ್ಯಕ್ಷರಾಗಿದ್ದಾಗ ಅದನ್ನು ಮಾಡಿಸಿದ ಮುಖ್ಯಮಂತ್ರಿಗಳ ಹತ್ರ ಆ ಹೆಸರೇ ಕೂಡ ಬಿಡುಗಡೆ ಮಾಡಬೇಕು, ಕೂಡ ಪ್ರಶಸ್ತಿ ಸಮಾರಂಭ ಮಾಡಬೇಕು ಅಂತ ಅವ್ರ ಕೇಳ್ಕೊಂಡ್ವಿ. ಅದು ಮುಖ್ಯಮಂತ್ರಿಗಳು ಬಂದ ಅದನ್ನು ತೀರ್ಮಾನ ತಗೋತೀವಿ ಅಂತಂದ್ರೆ ಸಹಾಯಧನದ್ದು 2019 ಆಗಿದ್ದರಿಂದ 2020-21 ಸಂಪೂರ್ಣವಾಗಿ ಮಾರ್ಚ್ ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ನಾನು ಭರವಸೆ ನಾವು ಅವ್ರ ಕೇಳ್ಕೊಂಡಿದ್ದೀನಿ. ಆ ಒಂದು ವಿಷಯದ ಮೇಲೆ ಭರವಸೆ ಕೊಡ್ತಾ ಇದ್ದೀನಿ. ಇಲ್ಲ ಪ್ರವೀಣ್ ಸರ್, ಈಗ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ 1 ವರ್ಷದಿಂದ ಬಂದಂತ NM ಸುರೇಶ್ ಅವರು ಮತ್ತೆ ಹಳೆ ಪದಾಧಿಕಾರಿಗಳು ಕೂಡ ಅದನ್ನೇ ಹೇಳಿದ್ರು. ಇಲ್ಲಿವರೆಗೂ ಒಂದನ್ನು ಕ್ಲಿಯರ್ ಆಗಿಲ್ಲ. 1 ವರ್ಷದ್ದು ಕೂಡ ಸ್ಟೇಟ್ ಅವಾರ್ಡ್ ಫಂಕ್ಷನ್ ಮಾಡಲಿಲ್ಲ. ಈಗಿರೋ ಸರ್ಕಾರಕ್ಕೆ ಮೇನ್ ಸವಾಲು ಏನಪ್ಪಾ ಅಂತಂದ್ರೆ ಅವರು ಗ್ಯಾರಂಟಿ ಯೋಜನೆಗಳು. ಅವ್ರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದೋದಕ್ಕಾಗದೆ ಒದ್ದಾಡ್ತಿದ್ದಾರೆ. ಅಂತದ್ರಲ್ಲಿ ಇವುಗಳೆಲ್ಲ ಹೇಗೆ ಪೂರೈಸ್ತಾರೆ, ನೀಗಿಸ್ತಾರೆ ಅಂತಕ್ಕಂಥದ್ದು ನೀವೆಲ್ಲ ಕನ್ವಿನ್ಸ್ ಮಾಡೋದಕ್ಕೆ ಬಲವಾಗಿ ಅವ್ರ ಮೇಲೆ ಪ್ರೆಷರ್ ಹಾಕ್ಬೇಕು ಅಂತ. ಈಗ 1 ನಿಮಿಷ ಬಿಡುಗಡೆ ಆಗಿದೆ ಹಣ, 1 ನಿಮಿಷ ಹಣ ಆಲ್ರೆಡಿ ವಾರ್ತಾ
ಬಂದಿದೆ. ನಮ್ದು ನೋಡಿದ್ಮೇಲೆ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಹಣ ಬಿಡುಗಡೆ ಆಗುತ್ತೆ. ಈಗ ಅಧ್ಯಕ್ಷ ಅದಕ್ಕೆ ಪೂರ್ವಕವಾಗಿ ನೀವು ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಅಲ್ಲಿ ಕಮಿಟಿಯಲ್ಲಿ ಕೂಡ ಒಂದಷ್ಟು ನಮ್ಗೆ ಇಷ್ಟು ಪರ್ಸೆಂಟೇಜ್ ಕೊಟ್ರೆ ಮಾತ್ರ ನಾವು ನಿಮ್ಗೆ ಕ್ಲಿಯರೆನ್ಸ್ ಕೊಡ್ತೀವಿ ಅಂತಕ್ಕಂಥ ಗೋಲ್ಮಾಲ್ಗಳು ನಡೀತಾ ಇದಾವೆ ಅಂತಕ್ಕಂಥದ್ದು ಇದು ಬಹಿರಂಗವಾಗಿ ಚರ್ಚೆ ಆಗ್ತಾ ಇದೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ, ಬಟ್ ಅದು ಹೊರಗಡೆ ಚರ್ಚೆ ಇದೆ. ಇದು ಸುಮಾರು ವರ್ಷಗಳಲ್ಲ, ಇಲ್ಲಿ ತಗೊಳ್ಳೋದು ಬಿಡೋದು ಅಂತ ಖಂಡಿತ ನಡೀತಾ ಇದೆ. ಖಂಡಿತ ಕ್ರಮ ಕೈಗೊಳ್ಳುತ್ತೆ. ಪ್ರೂಫ್ ಕೊಟ್ಟರೆ ದಯವಿಟ್ಟು ಆ ಕೆಲಸ ಮಾಡಿ. ಎಲ್ಲರೂ ಕೂಡ ನಿಮ್ಗೆ ಹೇಳ್ತೀನಿ, ನಿಮ್ಮೊಂದು ಪುಣ್ಯ ಬರುತ್ತೆ. ಪುಣ್ಯ ಬರುತ್ತೆ. ಅದು ಯಾಕಂದ್ರೆ ತುಂಬಾ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಯಾರು ಕಮಿಟಿಲಿ ಇರ್ತಾರೋ ಅವ್ರ ಒಂದು ಪಾಠ ಆಗುತ್ತೆ. ದಯವಿಟ್ಟು ನೀವು ಕೊಡಿ. ಅದನ್ನು ಕೊಟ್ಟರೆ ಈ ಕೂಡಲೇ ಇಮ್ಮಿಡಿಯೇಟ್ ಆಗಿ ನೀವು ಯಾವಾಗ ಕೊಡ್ತೀರೋ ಆ 24 hours ಅವ್ರ ಮೇಲೆ ಆಕ್ಷನ್ ತಗೋತೀವಿ. ಇನ್ನೊಂದು 2019 ನೋಡಿ ತುಂಬಾ ದಿವಸ ಆಗಿದೆ. ಇನ್ನ ಆ ಕಮಿಟಿ ಫುಲ್ ಡೀಟೇಲ್ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ. ಇಲ್ಲ ಸರ್, ಅವ್ರಿಗೊಂದು ನಾವು ಗೌರವ ಕೊಟ್ಟಿದ್ದೀವಿ, ನೆಕ್ಸ್ಟ್ ಮಂತ್ 8ನೇ ತಾರೀಕು ಕೊಡಬೇಕು. ಅಷ್ಟೊಂದು ಕೊಡ್ಲಿಲ್ಲ ಅಂದ್ರೆ ನಾನು ದಯವಿಟ್ಟು ಕೊಡ್ಲಿಲ್ಲ ಅಂದ್ರೆ ನಮಗೆ ತಿಳಿಸಿ, ನಾವು ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ತೀವಿ, ಸರ್ಕಾರದ ಮೇಲೆ ಒತ್ತಡ ತರ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದೀನಿ. ಯಾಕೆಂದ್ರೆ ಇಷ್ಟು ದಿವಸ ಆದ್ರೆ ನಿಮಗೆ ಕೂಡಲೇ ಕೊಡಬೇಕು. ಏನು ಕಮಿಟಿ ಯಾವ ಪಿಕ್ಚರ್ ಸೆಲೆಕ್ಷನ್ ಆಗಿದೆ ಆ ಪಿಕ್ಚರ್ ಅಲ್ಲಿ 277 ಪಿಕ್ಚರ್ ಆಯ್ತು ಅಂತ ಅದಕ್ಕೆ ಸ್ವಲ್ಪ ಡಿಲೇ ಇದೆ. ಯಾಕೆಂದ್ರೆ ಒಂದು ದಿವಸಕ್ಕೆ 3 ಪಿಕ್ಚರ್ 4 ಪಿಕ್ಚರ್ ನೋಡಿದ್ರೆ ಸುಮಾರು 3 ತಿಂಗಳು 4 ತಿಂಗಳು ಬೇಕು. ನೀವು ಹೇಳಿದ್ರೆ ಎನ್ ಎಂ ಸುರೇಶ್ವರು ಭರವಸೆ ಕೊಟ್ಟಿದ್ರು, ಸದ್ಯ ಎನ್ ಎಂ ಸುರೇಶ್ವರು ಕೊಟ್ಟಿದ್ದಿಲ್ಲ. ಕೊಟ್ಟ ಮೇಲೆ ಇದು ಪ್ರೋಗ್ರೆಸ್ ಜಾಸ್ತಿ ಆಯ್ತು. ಅವಾಗ ತಾನೇ ಕೇಸ್ ಕ್ಲಿಯರ್ ಆಗಿತ್ತು. ಅದಾದ್ಮೇಲೆ ಕಮಿಟಿ ಮಾಡಬೇಕಿತ್ತು, ಕಮಿಟಿ ಮಾಡಿದ್ರು. ಕಮಿಟಿ ಮಾಡಿ ಅದು ನೋಡ್ಲಿಕ್ಕೆ ಚುನಾವಣೆ ಬಂತು. ಚುನಾವಣೆ ಬಂದ್ರೆ ಎಲ್ಲನೂ ಆಗಿದೆ. ಇವಾಗ ಸರ್ಕಾರದಲ್ಲಿ ಯಾವುದೂ ವಿಧಾನಸಭೆ ಚುನಾವಣೆ ಆಗಲಿಲ್ಲ. ಇವಾಗ ಇಮಿಡಿಯೇಟ್ ಪ್ರೋಗ್ರೆಸ್ ಆಗೇ ಆಗ್ತದೆ. ಮಾರ್ಚ್ ಒಳಗಡೆ ಎಲ್ಲ ಸಬ್ಸಿಡಿಗಳು ಆಮೇಲೆ ಕ್ಲಿಯರ್ ಆಗುತ್ತೆ. ಇವಾಗ ಅವಾರ್ಡ್ ಕೂಡ ಫಂಡ್ಸನ್ ಮಾಡ್ತಾರೆ ಅಂತ ಭರವಸೆ. ನಾಳೆ ಮುಖ್ಯಮಂತ್ರಿಗಳು ಭೇಟಿ ನಾಳೆ ಮುಖ್ಯಮಂತ್ರಿಗಳು ನಮ್ಮ ಬೇಂದ್ರ ಅಪಾಯಿಂಟ್ಮೆಂಟ್ ಮಾತಾಡಿದ್ದಾರೆ. ನಾಳೆ ಗವರ್ಮೆಂಟ್ ಮುಖ್ಯಮಂತ್ರಿಗಳು ಈ ವಿಚಾರಗಳು ಕೂಡ ಅವ್ರ ಹತ್ರ ಚರ್ಚೆ ಮಾಡ್ತೀವಿ. ಅದ ನಂತರ ಈಗ ಕೆಲವು ನಮ್ಮ ಸದಸ್ಯರುಗಳಿಗೆ ಅನಾರೋಗ್ಯ ಸಮಸ್ಯೆಗಳಿರ್ತದೆ, ಏನೋ ಸಮಸ್ಯೆ. ಅದಕ್ಕೆ ನಾವು ಅವ್ರನ್ನ 3 ತಿಂಗಳಿಗೊಮ್ಮೆ ಅವ್ರನ್ನ ಆರೋಗ್ಯನ ತಪಾಸಣೆ ಮಾಡ್ಲಿಕ್ಕೆ ಏನ್ ಬೇಕು ನಾವು ವ್ಯವಸ್ಥೆನ ಅದು ಮಾಡ್ಲಿಕ್ಕೆ ನಮ್ಮ ಅಧ್ಯಕ್ಷ ಇರ್ಬೋದು, ಗೋವಿಂದಣ್ಣ ಇರ್ಬೋದು, ನಾವು ಸಾಕಷ್ಟು ಪದಾಧಿಕಾರಿಗಳು ಸೇರ್ಕೊಂಡು ಕೆಲಸ ಮಾಡ್ತೀವಿ. ಅವ್ರಿಗೆ ಏನ್ ನ್ಯಾಯ ಒದಗಿಸ್ಬೇಕು ಅದನ್ನು ಒದಗಿಸ್ತೀವಿ. ಅದಕ್ಕೆ ನಾವು ನಮ್ಮ ಹಿಂದೆ ಇದ್ದಂತ ಕಮಿಟಿ ಕೇರಳಕ್ಕೆ ಹೋಗ್ಬಿಟ್ಟು ಕೇರಳದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ವಿಚಾರಿಸ್ಕೊಂಡು ಅಷ್ಟೊಳಗಡೆ ಅವ್ರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಇವಾಗ ನಾವು ಅದನ್ನ ಗಮನ ವಹಿಸಿ ನಮ್ಮ ಚಿತ್ರರಂಗದಲ್ಲೇ ನಮ್ಮ ವಾಣಿಜ್ಯ ಮಂಡಳಿ ಇದೆ, ಯಾವ ರೀತಿ ಮಾಡಬೇಕು UFO ಬಗ್ಗೆ ಪರ್ಯಾಯವಾಗಿ ನಾವು ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಮಾಡಬೇಕು ಅಂದ್ರೆ ಖಂಡಿತ ಇದನ್ನ ಮಾಡೇ ಮಾಡ್ತೀವಿ. ಆಮೇಲೆ ಟ್ರಾನ್ಸ್ಫರ್ ಎಲ್ಲ ಇವಾಗ ಮದ್ರಾಸ್ಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು, ಚಂದ್ರನ ಜೊತೆ ಇದೆ. ಕರ್ನಾಟಕದಲ್ಲಿ ಅದನ್ನು ಕೂಡ ಮಾಡ್ಲಿಕ್ಕೆ ವ್ಯವಸ್ಥೆಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದು ಲೇಟ್ ಆಗೋಯ್ತು. ಚಿಕ್ಕೇರಕ್ಕೆ ಹೋಗಿದ್ದು ಬಂದಿದ್ದು ಲೇಟ್ ಆಗೋಯ್ತು. ಈಗ ಅದೆಲ್ಲ ಆಗಿದೆ. ನಮ್ಮ ರಿಪೋರ್ಟ್ ಅವ್ರನ್ನೇ ರಿಪೋರ್ಟ್ ಯಾರು ಹೋಗಿದ್ರು ಅವ್ರ ಕಷ್ಟ ಚರ್ಚೆ ಮಾಡ್ಲಿಕ್ಕೆ ಅದಕ್ಕೇನು ನಮ್ಗೆ ಆ ಮೆಷಿನರೀಸ್ ಯಾವ ರೀತಿ ಚರ್ಚೆ ಮಾಡ್ತೀವಿ. ಅದಕ್ಕೆ ಅವರು ಮಾಡ್ಲಿಲ್ಲ. UFO ಇದಲ್ಲ ಸರ್, UFO ಕಸ್ಬಿ ಚರ್ಚೆ ಮಾಡಿದ್ವಿ. ಅವ್ರು ಯಾವತ್ತೂ ಬರ್ತಾ ಇಲ್ಲ. ಕಷ್ಟ ಆಯ್ತು ಸರ್ ಚರ್ಚೆ. ನಾವು ಕಲಾವಿದ ಸಂಘ ಕರ್ಸ್ಬಿಟ್ಟು ಅವರ ಒಂದು ಏನ್ ರೇಟ್ ಇದೆ ಅವ್ರು ಹೋಗ್ತಾ ಇಲ್ಲ. ಅದನ್ನ ನಮ್ಮ ಕುಶಾಲ್ ಅವರು ಅದನ್ನ ಇಮಿಡಿಯೇಟ್ ಆಗಿ ಅದನ್ನ ಮಾಡ್ತೀವಿ. 2023 ಸಾಲಿನಲ್ಲಿ ನಾವು ಪದಾಧಿಕಾರಿ ಬಂದಿದ್ದಾಗ ನಾವು ಕುಶಲ್ ಈ ಸಾರ್ವಜನಿಕರ ಅಧ್ಯಕ್ಷ ನಮ್ಮ ಸೆನ್ಸರ್ ಆಫೀಸರ್ ನಾಗೇಂದ್ರ ಅವರು ಅದಕ್ಕೊಂದು ಪರ್ಯಾಯವಾಗಿ ಏನೋ ಮಾಡ್ಬೇಕು ಅಂತ ಎಲ್ಲ ವ್ಯವಸ್ಥೆ ಆಗಿತ್ತು. ಅದು ಕಾರಣಗಳಿಂದ ನಿಂತೋಯ್ತು. ನಾವೇನಂದ್ರೆ ಇಲ್ಲಿ ನಮ್ಮ ನಿರ್ಮಾಪಕರಿಗೆ ಹೆಲ್ಪ್ ಆಗುತ್ತೆ ಅಂತ. ಯಾಕಂದ್ರೆ ಪ್ರತಿ ಸಾರಿ ಹೊಸ ಬಾಡಿ ಬಂದಾಗ ನಾವು ರಿಕ್ವೆಸ್ಟ್ ಮಾಡ್ತಾ ಇರ್ತೀವಿ, ನೀವು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇರ್ತೀರ. ಬಟ್ ಅದು ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದಷ್ಟೇ ನಮ್ಮ ಇದು. ಈ ಸರಿ ನಿಮಗೆ ಅದು ಸರ್ ಈ ಸಲ ಬರುತ್ತೆ. ಅವರು ಆಶ್ವಾಸನೆ ಕೊಟ್ಟಿದ್ದಾರೆ, ಖಂಡಿತ ಈ ಮೆಗಾಸನಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ. ಖುದ್ದಾಗಿ ಹೇಳಿದ್ದಾರೆ. ಪ್ರಾಕ್ಟಿಕಲ್ ವಿಚಾರಗಳು ಒಂದೆಷ್ಟು ತಿಳ್ಕೋಬೇಕಾಗುತ್ತೆ. ಇಲ್ಲೇನಾಗಿದೆ, ಕೆಲವೊಂದು 2015ರಿಂದ ಈ ಚರ್ಚೆ ನಡೀತಾನೆ ಇದೆ. ಇದು ನಾವು ಕೂಡ ನಾವೇ ಸ್ಥಾಪನೆ ಮಾಡೋಣ ಅಂತ ಹೇಳಿ ಕೂಡ ಒಂದಷ್ಟು ವರದಿಗಳನ್ನ ಕೆಲವೊಂದಷ್ಟು ಕಂಪನಿಗಳ ಮುಖಾಂತರ ತರಿಸ್ಕೊಂಡ್ವಿ. ಆದ್ರೆ ಅದು ಬಜೆಟ್ ವೈಸ್ ನೋಡಿದ್ರೆ ತುಂಬಾ ಜಾಸ್ತಿ ಇದೆ. ಸೊ ಹಂಗಾಗಿ ಆ ಟೈಮಲ್ಲಿ ಅದನ್ನು ಕೈ ಬಿಟ್ಟಿದ್ವಿ. ಈಗೇನಾಗಿದೆ, ನಿನ್ನೆ ಅಷ್ಟೇ UFOದ ಎಂಟೈರ್ ಏನು ಕಾರ್ಪೊರೇಟ್ ಅವ್ರದ್ದು ಇದಿತ್ತು, ಪೊಸಿಷನ್ಸ್ ಇತ್ತು,
ಇಂದ ಹಿಡ್ಕೊಂಡು CEO ಪ್ರತಿಯೊಬ್ಬರು ಚೇಂಜ್ ಆಗಿದ್ದಾರೆ. ಸೊ ಅವ್ರ ಹತ್ರ ಇವತ್ತು ಕೂಡ ಮಾತಾಡಿದ್ದೀವಿ. ಜನವರಿ ತಿಂಗಳಲ್ಲಿ ನಮ್ಮೊಂದು ಅಪಾಯಿಂಟ್ಮೆಂಟ್ ನಾವೇ ಖುದ್ದಾಗಿ ಬಾಂಬೆಗೆ ಹೋಗಿ ಮಾತಾಡ್ಕೊಂಡು ಮತ್ತೆ ಈ ಪ್ರೊಸೆಸ್ ಏನಿದೆಯಲ್ಲ ಬೆಂಗಳೂರಲ್ಲಿ ಆಗ್ಬೇಕು ಅನ್ನೋ ಪ್ರೊಸೆಸ್ ಅದು ಕೂಡ ನಡೀತಾ ಇದೆ. ಅದ್ರ ಜೊತೆಗೆ ಅವ್ರು ಯುಎಫ್ಒ ಕಂಪನಿ ಅವ್ರಿಗೆ ಆಫೀಸ್ ಚೇಂಜ್ ಮಾಡೋದು ಒಂದು ಸಮಸ್ಯೆ ಆಗಿದೆ. ಸೊ ಕೆಲವೊಂದು ಸಣ್ಣ ಪುಟ್ಟ ಪ್ರಾಕ್ಟಿಕಲ್ ಇಶ್ಯೂಸ್ ಇಂದ ಅದು ಸ್ವಲ್ಪ ಸ್ಟಾಪ್ ಆಗಿದೆ, ಡಿಲೇ ಆಗಿದೆ. ಖಂಡಿತ ಈ ವರ್ಷದಲ್ಲಿ ಅದನ್ನ ಇದು ಕೆಲಸ ಆಗುತ್ತೆ ಅಂತ ಭರವಸೆ ನನಗಿದೆ. ಗೊತ್ತಾ, ನಿಮ್ ಭರವಸೆ ಓಕೆ ಫೈನ್. ನೀವು ಜನವರಿಯಲ್ಲಿ ಹೋಗ್ತಾ ಇದ್ರೆ ಮುಂಬೈಗೆ ಹೋಗಿ ಅವ್ರನ್ನ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಅವ್ರನ್ನ ಮಾತಾಡಿ ಇಲ್ಲೂ ಒಂದು ಬ್ರಾಂಚ್ ತೆಗೆಯೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಮಾಡ್ತೀವಿ. ಮೊದಲ ತರ ಇಲ್ಲ ಈಗ ಸಮಸ್ಯೆಗಳು. ಅಂದ್ರೆ ಮೊದಲು ನಾವೆಲ್ಲವೂ ಚೆನ್ನೈ ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕಿತ್ತು. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು, ಸ್ಟುಡಿಯೋಸ್ ಇರ್ಬೋದು, ಶೂಟಿಂಗ್ ಇಂದ ಹಿಡಿದು ರಿಲೀಸ್ ವರ್ಗು ಅವ್ರ ಮೇಲೆ ಡಿಪೆಂಡ್ ಆಗ್ಬೇಕಿತ್ತು. ಇವತ್ತು ನಾವು ಚೆನ್ನೈಗೆ ಹೋಗ್ಬೇಕಾಗಿರೋದು ಒಂದು ಟೆಕ್ನಿಕಲ್ ಕೆಲವು ವಿಚಾರಗಳಿಗೆ ಅಲ್ಲಿ ಹೋಗ್ತಿದೀವಿ. ಇಲ್ಲ ಅಂತಂದ್ರೆ ರಿಲೀಸ್ ಯೋಗಕ್ಕೆ ಮಾತ್ರ ನಾವು ಅಲ್ಲಿ ಹೋಗ್ತಾ ಇರೋದು. ಬಹುತೇಕ ನಮ್ಮಲ್ಲಿ ಎಲ್ಲವೂ ಆಗಿದೆ. ಒಂದಷ್ಟು ಸಣ್ಣ ಪುಟ್ಟ ಸ್ಟುಡಿಯೋಗಳಿಂದ ಹಿಡಿದು ಸೊ ಪ್ರೊಡಕ್ಷನ್ ವೈಸು ಸಿನಿಮಾಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಪ್ರೊಡಕ್ಷನ್ ವೈಸು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಇಲ್ಲೇ ಆದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಸೊ ನಮ್ ಪ್ರೊಡಕ್ಷನ್ ಇಷ್ಟು ಸಿನಿಮಾಗಳಿದೆ, ವರ್ಷಕ್ಕೆ 250 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಸೊ ಅವ್ರಿಗೂ ಈಗ ಕಡಿಮೆ ಸಿನಿಮಾದ ಪ್ರೊಡಕ್ಷನ್ ಆಗ್ತಿದೆ ಅಂದಾಗ ಇಲ್ಲಪ್ಪ ನಮ್ಗೆ ವರ್ಕೌಟ್ ಆಗೋಲ್ಲ, ನಮ್ಗೆ ಅಲ್ಲಿ ಬ್ರ್ಯಾಂಡ್ ತೆಗಿಯಕ್ಕಾಗಲ್ಲ ಅಂತ ಅವರು ಒಂದು ಇದ್ಕೊಳ್ಬಹುದು, ರೀಸನ್ ಕೊಡ್ಬೋದು. ಈಗ ಅವ್ರಿಗೆ ವ್ಯಾಲಿಡ್ ರೀಸನ್ ಕೂಡ ಇದೆ. ಇಲ್ಲಿ ವಿ ಆರ್ ಪ್ರೊಡ್ಯೂಸಿಂಗ್ ಮೋರ್ ದನ್ 200-250 ಫಿಲ್ಮ್ಸ್ ಪರ್ ಇಯರ್ ಅಂತಂದ್ರೆ ಒಂದು ವ್ಯಾಲಿಡ್ ರೀಸನ್ ಕೊಡ್ಬೋದಲ್ವಾ ಅಂತ ನಾನು ಕೇಳ್ತಾರೆ. ಇಲ್ಲ ಇವಾಗ 22-23 ಸಾಲ ನಾನು ಇದ್ದೆ, ಎಂ ಕುಮಾರ್ ಸರ್ ಇದ್ರು. ಸೊ ನಾವು ಅವ್ರನ್ನ ಕರೆಸಿ ಮಾತಾಡಿ ಪ್ರತಿಯೊಂದು ಕೇಳಿದಾಗ ಸ್ವಲ್ಪ ಮಾಡ ಕಡಿದೀವಿ. ಯಾಕೆಂದ್ರೆ ನಮ್ಮಲ್ಲಿ ನೀವು ಹೇಳಿದಂಗೆ 250 ಚಿತ್ರಗಳು ನಮ್ಮಲ್ಲೇ ನಿರ್ಮಾಣ ಆಗ್ತಾ ಇದೆ. 250 ಜನ ನಿರ್ಮಾಪಕರು ನಮ್ಮಿಂದ ಇಲ್ಲಿಂದ ಚೆನ್ನೈಗೆ ಹೋಗಿ ಇದು ಏನೋ ಪ್ರೊಸೆಸ್ ಏನಿದೆ ಆ ಪ್ರೊಸೆಸ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ 2 ವಿಚಾರ ಇದೆ. ಒಂದು, ಹಣಕಾಸಲ್ಲೂ ಹೆಚ್ಚಿಗೆ ಆಗ್ತಾ ಇದೆ. 2ನೇದು ಹೋಗುವ ಪರಿಶ್ರಮ ಜಾಸ್ತಿ ಆಗ್ತಾ ಇದೆ. ನಿಟ್ಟಿನಲ್ಲಿ ಮಾತಾಡಿದಾಗ ಕೋವಿಡ್ ಸಂದರ್ಭದಲ್ಲಿ ಅವ್ರಾದಂತ ಲಾಸಸ್ ಚೇತರಿಕೆಯಲ್ಲಿ ಇದ್ದೀವಿ. ಬಟ್ ಖಂಡಿತ ಇದು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಇವಾಗ ಮಾಡಕ್ಕೆ ರೆಡಿ ಇದ್ದಾರೆ, ಖಂಡಿತ ಮಾಡೇ ಮಾಡ್ತೀನಿ ಸರ್. ಈಗ ಸಿನಿಮಾ ನಿರ್ಮಾಣ ಮಾಡೋರಿಗೆ ಮತ್ತೆ ಇವತ್ತಿನ ದಿನ ಸಿಟಿಯಲ್ಲಿ ಹಳ್ಳಿಗಳಲ್ಲಿ ನಾನು ನಿಮ್ಗೆ ಅದ್ರ ಬಗ್ಗೆ ಮಾತಾಡಲ್ಲ. ಸಿಟಿಗಳಲ್ಲಿ ಯಾವ್ಯಾವ ಥಿಯೇಟರ್ ಆ ರೀತಿ ಇದೆ ಅಂತ ನೋಡ್ಕೊಂಡು ಬನ್ನಿ ಸರ್. ಇವತ್ತು ಸಿಂಗಲ್ ಸ್ಕ್ರೀನ್ಗಳು ಮಲ್ಟಿಪ್ಲೆಕ್ಸ್ ತರ ಆಗಿದ್ದಾವೆ ಸರ್. ಯಾವ ಮೂವಿಯಲ್ಲಿ ಸರ್? ಮೆಜೆಸ್ಟಿಕ್ ಸರ್ ಖಂಡಿತ ಸರ್ ಯಾವಾಗ 1-2 ಇರ್ಬೋದು, ಅಲ್ಲ 1-2 ಇರ್ಬೋದು. ಸರ್ ಈಗ ಒಂದು ಕೆಲಸ ಮಾಡಿ, ಈಗ ನೀವು ಹೇಳಿ ಸರ್. ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಯಾವ್ಯಾವ ಥಿಯೇಟರ್ ಅಂತ ಹೇಳಿ ಸರ್, 1 ಹೋಗಿದೆ ಹೇಳಿ. ನೀವು ಯಾವ್ಯಾವ ಥಿಯೇಟರ್ ಅಂತ ನೀವು ಹೇಳ್ತೀರಾ ಆ ಥಿಯೇಟರ್ ನಾಳೆ ಕರ್ಸಿ ಮಾತಾಡಿ. ನಮ್ಮ ಟೀಮ್ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಟೀಮ್ ಹೋಗಿ ವಿಸಿಟ್ ಮಾಡ್ಕೊಂಡು ಬಂದು ಸರ್ ಮಾಡ್ತೀವಿ. ಕೋಟಿಗಟ್ಟಲಾಗಿ ನಿರ್ಮಾಪನೆ ಸಮಸ್ಯೆ ಆಗುತ್ತೆ. ನಾವು ಕರ್ಸಿ ಮಾತಾಡ್ತೀವಿ. ನಮಗೆ ಎಲ್ಲಿ ಯಾವ ಥಿಯೇಟರ್ ಅಂತ ಇದ್ರೆ ನಾನು ಈ ಒಂದು ಪತ್ರಿಕಾಗೋಷ್ಠಿಗೆ ಮನವಿ ಮಾಡ್ಕೊಂಡು ಯಾವುದೇ ಥಿಯೇಟರ್ಗಳು ಕೂಡ ಪ್ರೇಕ್ಷಕರಿಗೆ ನೋಡ್ಲಿಕ್ಕೆ ಅವ್ರಿಗೆ ಸುಲಲಿತವಾಗಿರ್ಬೇಕು, ಸರಳವಾಗಿರ್ಬೇಕು, ಯಾವುದೇ ಸೌಂಡ್ ಎಫೆಕ್ಟ್ ಇರ್ಬೋದು. ಯಾಕೆಂದ್ರೆ ನಿರ್ಮಾಪಕ ಇರ್ಬೋದು, ನಿರ್ದೇಶಕ ಕಷ್ಟಪಟ್ಟು ಸಿನಿಮಾಗಳು ಮಾಡಿರ್ತಾರೆ. ಅವ್ರು ಏನೋ ಒಂದು ವಿಜುವಲ್ ಇಟ್ಕೊಂಡು ಮಾಡ್ತಾರೆ. ಆ ವಿಜುವಲ್ ಇದು ಬರಲಿಲ್ಲ ಅಂದ್ರೆ ಆಡಿಯನ್ಸ್ ನೋಡಿದ್ವಿ. ದಯವಿಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ ಅಂತ ನಾನು ಚಿತ್ರರಂಗದ ಮಾಲೀಕರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ಸರ್. ಹಿಂದೆ ನಾವು ಬಿಡುಗಡೆ ಮುಂದೆ ಪಿಕ್ಚರ್ಗಳ ಹಾಕಿದ್ರು ನೋಡಿ ಸೌಂಡ್ ನಾವು ಕಷ್ಟಪಟ್ಟು ರಿಕಾರ್ಡಿಂಗ್ ಮಾಡಿದ್ವು, ಎಫೆಕ್ಟ್ಸ್ ಮಾಡಿ ಆ ಸೌಂಡ್ ಬರ್ತಿಲ್ಲ. ಅದೆಲ್ಲ ಕೆಲವು ಥಿಯೇಟರ್ಗಳಲ್ಲಿ ಆಗ್ತದೆ. ಅವರು ಕೂಡ ಸರಿಪಡಿಸಬೇಕು. ಆಡಿಯನ್ಸ್ಗೆ ಅದೊಂದು ಡಿಸ್ಟರ್ಬೆನ್ಸ್ ಆಗುತ್ತೆ. ಚಿತ್ರಗಳು ನೋಡ್ಬೇಕು, ಅದೊಂದು ಡಿಸ್ಟರ್ಬೆನ್ಸ್. ಅದಕ್ಕಿಂತ ತುರ್ತಾಗಿ ಆಗ್ಬೇಕಾಗ್ತಕ್ಕಂಥದ್ದು ಮತ್ತೊಂದು 2 ವಿಚಾರಗಳಿದೆ. ಒಂದು, ಮೊನ್ನೆ ತಾರಕಂದವರು ಮತ್ತೆ ಒಂದಷ್ಟು ಜನ ಪ್ರಯತ್ನದ ಫಲವಾಗಿ ಅದು ಮಾಧ್ಯಮಗಳಲ್ಲಿ ಬಂದ ನಂತರ ಸಿನಿಮಾಟೋಗ್ರಫಿ ಆಕ್ಟ್ ನ ಉಲ್ಲಂಘಿಸಿ ಒಂದಷ್ಟು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳವರು ಮಿಡ್ ನೈಟ್ ಶೋಗಳನ್ನ ಆರ್ಗನೈಸ್ ಮಾಡಿದ್ರು. ಅವಕಾಶ ಒಂದು ದೊಡ್ಡ ಸಿನಿಮಾಗೆ ಅದು ಮಾಧ್ಯಮಗಳಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಕ್ಕೆ ಸುದ್ದಿ ಆದ ನಂತರ ಸಭೆ ಪರ್ಟಿಕ್ಯುಲರ್ ಆಗಿ ಸಿಎಂ ಅವರಿಗೆ ಇದು ಮಾಡಿ ಅವ್ರ ಸೆಕ್ರೆಟರಿ ಇದ್ದು ಅದು ಕಮಿಷನರ್ ಅವ್ರಿಗೆ ಹೋಗಿ ಇಮಿಡಿಯೇಟ್ ಅದನ್ನ ರದ್ದು ಮಾಡುವಂತ ಒಂದು ಕಾರ್ಯ ಆಯಿತು. ಆ ವಿಚಾರದಲ್ಲಿ ಅವರು ಶ್ಲಾಘನೆ
ಇಂಥವರ ಒಂದು ಕಾಲಾವಧಿಯಲ್ಲಿ ಮಾಡ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ನೀವು ಏನು ಕ್ರಮ ಸರ್, ಈಗ ಒಂದು ನಿಮಿಷ. ಈಗ ಒಂದು ಸಂದೇಶ ಅಂತ ಹೋಯ್ತು, ಏನ್ ಹೇಳಿ, ಪುಷ್ಪ ಇಂದ ಮಿಡ್ನೈಟ್ ಶೋ ತಿಳಿಸೋಕ್ಕಾಗಲ್ಲ, ಮುಂದೆ ಯಾರು ಅದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದು. ನೀವು ಹೇಳಿದ್ರಲ್ಲ ಟಿಕೆಟ್ ದರ, ಅದು ಪುಷ್ಪ ಬಿಡುಗಡೆ ಮುಂಚೆನೇ ಆಗಬೇಕಾಗಿತ್ತು. ನಮ್ಮಲ್ಲೇ ಸ್ವಲ್ಪ ಜನ ಕೆಲವರು ಸ್ವಲ್ಪ ಗೊಂದಲ ಉಂಟು ಮಾಡೋದು. ಅದಕ್ಕೆ ಮುಂದಿನ ದಿನದಲ್ಲಿ ನಂದು ಅಜೆಂಡಾ ಒಂದೇ. ನಾನು ಅದನ್ನ ಮಾಡಿದ್ಮೇಲೆ ನಿಮ್ಮಲ್ಲಿಗೆ ಕರೆಸಿ ಇದೇ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಅದನ್ನ ಏನೇ ಶತಾಯ ಗತಾಯ ಏನೇ ಕಷ್ಟ ಆದರೂ ಕೂಡ ಸ್ವಲ್ಪ ದಿನದಲ್ಲೇ, ಇನ್ನು 1 ತಿಂಗಳು 15 ದಿವಸದಲ್ಲೇ ಅದನ್ನ ಮಾಡೋಂಥ ಪ್ರಯತ್ನನ ನಾನು ಖಂಡಿತ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಅವರೂರಲ್ಲಿ 40 ಥಿಯೇಟರ್ ರಿಲೀಸ್ ಆಗುತ್ತೆ. ಚೆನ್ನೈನಲ್ಲಿ ರಜನಿಕಾಂತ್ ಪಿಕ್ಚರು 40-45 ಥಿಯೇಟರ್ ರಿಲೀಸ್ ಆಗುತ್ತೆ. ಇಲ್ಲಿ 75, 80, 90 ಥಿಯೇಟರ್ವರೆಗೂ ಹೋಗುತ್ತೆ. ಆಮೇಲೆ ಅಲ್ಲಿ ಯಾವುದೇ ರಜನಿಕಾಂತ್ ಪಿಕ್ಚರ್ ಆಗಲಿ 150, 200 ರೂಪಾಯಿ ಮೇಲಿಲ್ಲ. ಅವರು ಇಲ್ಲಿ 1000-1800 ಸಂಪೂರ್ಣವಾಗಿ ಯಾವ್ಯಾವ ಥಿಯೇಟರ್ಲಿ ಎಷ್ಟೆಷ್ಟು ರೇಟ್ ಆಫ್ ಅಡ್ಮಿಷನ್ ಮಾಡಿದ್ರು ಅನ್ನೋದನ್ನ ಮುಖ್ಯಮಂತ್ರಿಯವರ ಗಮನಕ್ಕೆ ಪೂರ್ತಿ ತಗೊಂಡ್ಬಂದೆ. ಅವ್ರಿಗೆ ತಗೊಂಡ ಕಾಪಿ ತೋರಿಸಿ ಯಾವ ಥಿಯೇಟರ್ಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನೋಡ್ಬಿಟ್ಟು ಅವರು ಬಹಳ ಸುಸ್ತಾಗ್ಬಿಟ್ರು. ಅದಾದ್ಮೇಲೆ ನನಗೊಂದು ಸೆಷನ್ ಇದೆ ಇಲ್ಲಿ ಬೆಳಗಾವಿನಲ್ಲಿ. ಅಲ್ಲಿ ನಾನು ಬಂದು ಕೂತ್ಕೊಂಡ ತಕ್ಷಣ ಈಗಾಗಲೇ ಅದನ್ನ ಆದೇಶ ಮಾಡಿದ್ರು. ಆದರೆ ಯಾವ ಇಲಾಖೆಯಿಂದ ಹೋಗ್ಬೇಕಾಗಿತ್ತೋ ಆ ಇಲಾಖೆಯಿಂದ ಹೋಗಲಿಲ್ಲ. ಕಾನೂನು ಇಲಾಖೆಯಿಂದ ಹೋಗ್ಬೇಕಾಗಿತ್ತು, ಹೋಮ್ ಡಿಪಾರ್ಟ್ಮೆಂಟಿಂದ. ಆದರೆ ವಾರ್ತಾ ಇಲಾಖೆಯಿಂದ ಹೋಗಿದ್ರಿಂದ ಅವ್ರಿಗೆ ಕೋರ್ಟಲ್ಲಿ ಅವರು ತಗೊಂಡು ನಮಗೆ ಇದಾಯಿತು. ಹಾಗಾಗಿ ಇವತ್ತು ನಮ್ಮ ಕಾನೂನು ಇಲಾಖೆಯಿಂದ ಆ ಒಂದು ಇದನ್ನ ಹೊರಿಸುವಂಥ ಕೆಲಸ ಮುಖ್ಯಮಂತ್ರಿಯವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಇನ್ನು ಸ್ವಲ್ಪ ದಿನದಲ್ಲೇ, ನಾನು ಯಾವತ್ತೂ ಅಂತ ಹೇಳಲ್ಲ, ಮಾಡಿದ್ಮೇಲೆ ಇದೇ ಮೀಡಿಯಾ ಕಾರಣ ನಾನು ಹೇಳ್ತೀನಿ. ಪತ್ರಿಕಾ ಸಂಘ ಅಂತ ಕರ್ನಾಟಕದಲ್ಲಿದೆಯಾ? ಸಂಘ ಇತ್ತೀಚೆಗೆ ಬಂದಿರುವಂತಹ ಬೇರೆ ರಾಜ್ಯ ಸಿನಿಮಾಗಳನ್ನ ವಿತರಣೆ ಮಾಡಿರುವಂತವ್ರು ಎಲ್ಲಿಯವರು ಕರ್ನಾಟಕದ. ಯಾಕೆ ಕಡಿವಾಣ ಅಧ್ಯಕ್ಷ ಇಲ್ಲ, ಅದೇ ಯಾಕೆ ಕಡಿವಾಣ ಹಾಕೋಕ್ಕಾಗ್ತಾ ಇಲ್ಲ? ಅದಕ್ಕೆ ಕರ್ನಾಟಕದಲ್ಲೇ ಬೇರೆ ಭಾಷೆಗಳನ್ನ ಸಿನಿಮಾಗಳನ್ನ ಕರ್ನಾಟಕಕ್ಕೆ ತರ್ತಾ ಇರುವಂತದ್ದು. ಕನ್ನಡದಲ್ಲಿ ಎಷ್ಟು ಥಿಯೇಟರ್ಲಿ ಕನ್ನಡ ಸಿನಿಮಾ ರಿಲೀಸ್ ಆಗುತ್ತೆ, ಎಷ್ಟು ರೇಟ್ ಇದೆ ಅನ್ನುವಂತಹ ಒಂದು ವಿಚಾರ ಅವ್ರಿಗೂ ಗೊತ್ತಿರುತ್ತೆ. ಬಟ್ ಯಾಕೆ ಬೇರೆ ಭಾಷೆಗಳು ಬಂದಂತ ಸಂದರ್ಭದಲ್ಲಿ ಅವರು ಕರ್ನಾಟಕನೇ ಅಲ್ಲ, ಈಗ ತಮಿಳುನಾಡು, ಕೇರಳನೋ ಹೈದರಾಬಾದ್ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ ಕೆಲವೊಂದು ವಿತರಕರು ಅಂತ. ಈಗ ಹಿಂದೆ ಆ ಸಂಬಂಧಪಟ್ಟ ಇತರ ಕರೆಸಿ ಮಾತಾಡ್ತೀವಿ. ಕೆಲವು ನಮ್ಮಲ್ಲಿ ಮೆಂಬರ್ ಆಗಿಲ್ಲ, ಹೊರಗಡೆ ತಂದ್ಬಿಡ್ತಾರೆ. ಅವ್ರು ಎಲ್ಲಿರ್ತಾರೆ ಗೊತ್ತಿರಲ್ಲ. ಈ ತರ ನಡೀತಾ ಇದೆ. ಇವಾಗ ನಮ್ಮ ವಿತರಕ ಇತ್ತೀಚೆಗೆ ವಿತರಕರಿಂದ ಸ್ಟ್ರಾಂಗ್ ಇರಲಿಲ್ಲ. ಇವಾಗ ವಿತರಕ ಅದು ಮಾಡಿದ್ಮೇಲೆ ಅವ್ರನ್ನ ಕರೆಸಿ ಯಾವುದೇ ಬೇರೆ ಭಾಷೆ ಚಿತ್ರಗಳು ತಗೋಬೇಕು ಅಂದಾಗ ಏನು ಯಾವ ರೀತಿ ನಾವು ಒಂದು ಕಡಿವಾಣ ಹಾಕ್ಬೇಕು ಅನ್ನೋದು ಕೂಡ ನಾವು ಅವ್ರ ಚರ್ಚೆ ಮಾಡ್ತೀವಿ. ನಮ್ಮ ನಾಗೇಂದ್ರ ನಿರ್ಮಾಪಕರ ನಂದಿ ಆಡೋದು ಮೇಲ್ ಆಗ್ತದೆ ಅಂತೆ. ಏನ್ ಸರ್ ಗೊತ್ತಿಲ್ಲ, ಹಾಕಿದ್ದಾರೆ. ಕೊಡ್ಬೇಕಾ ಬೇಡ ಅನ್ನೋದು ತೀರ್ಮಾನ ಮಾಡ್ತೀವಿ ಸರ್. ಅಲ್ಲೇ ಕೂತ್ಕೊಂಡು ಮಾತಾಡಿ. ಆಗಲ್ಲ ಸರ್, ಭಾಷೆಗಳ ಸಿನಿಮಾಗಳಿಂದ ಕನ್ನಡ ಸಿನಿಮಾಗಳಿಗೆ ಟಿಕೆಟ್ ಇರ್ಬೋದು, ಬೇರೆ ಸಮಸ್ಯೆಗಳಿದೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ನೇರ ಹೊಣೆ ವಿಚಾರಕರು ಅಂತಾನೆ ಹೇಳ್ಬೋದು ಸರ್. ಸರ್, ನಾಗರಿಂದ ಸುವರ್ಣಸೌಧದ ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಸಂಘದ ಪ್ರೆಸಿಡೆಂಟ್. ನಾವು ಒಂದು ಸಂಘ 45 ವರ್ಷ ಆಯಿತು. ನಾವು ಸಂಘ ಮಾಡಿರಲಿಲ್ಲ. ಮೊದಲು ಸಂಘ ಮಾಡಿದ್ರು, ಮುಂದೆ ಮಾಡಿಲ್ಲ ಆಯಿತು. ಎಲ್ಲ ಗಾಡಿಗಳಲ್ಲಿ ಯಾರು ದೊಡ್ಡ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಎಲ್ಲರೂ ಸೇರಿ ಒಂದು ಸಂಘ ಮಾಡಿದ್ದೀವಿ. ಎಲ್ಲರೂ ಮೆಂಬರ್ ಆಗಿದ್ದಾರೆ. ಇಲ್ಲಿ ವಯಸ್ಸಿನ 5 ಮೆಂಬರ್ ಆಗಿದ್ದಾರೆ, 2 ಆಗಿದ್ದಾರೆ. ಅದರಿಂದ ಇವಾಗ ನಾವು ಈಗ ಅದನ್ನ ನಿರೀಕ್ಷೆ ಹೇಳೋಲ್ಲ. 3-4 years ಬ್ಯಾಕ್ ಈ ಹೀರೋ ಪಿಕ್ಚರ್ 5 ಕೋಟಿ ಇತ್ತು, 5-6 ಕೋಟಿ. ಇವತ್ತು ಒಂದು 36 ಕೋಟಿ. ಕಾರಣ ಏನು ಗೊತ್ತಾ? ರೇಟ್ ಆಫ್ ಅಡ್ಮಿಷನ್ ತಮಿಳುನಾಡು, ಆಂಧ್ರ, ಕೇರಳಕ್ಕೆ 200 ರೂಪಾಯಿ ಒಳಗಡೆ ಇದೆ. ಅವ್ರು ಕೇಳಿದ ಆನ್ಸರ್ ಹೇಳಿ ನಾಗರಾಜನ, ಕೇಳಿದ್ ಮಾತ್ರ ಆನ್ಸರ್ ಹೇಳಿ, ಬೇರೆ ಎಲ್ಲ ಬಿಸ್ನೆಸ್ ಎಲ್ಲ ಹೇಳ್ಬೇಡಿ. ಅಲ್ಲ, ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳ್ಬೇಡಿ.
ಅದೇ ಸಪ್ರೇಟ್ ಮಾತಾಡ್ತಾರೆ ವೆಂಕಟೇಶನ ಸಪ್ರೇಟ್ ಮಾತಾಡ್ತಾರೆ ಈಗ ಇವ್ರದೊಂದನ್ನ ಇದೊಂದು ಪಾಯಿಂಟ್ ಆಮೇಲೆ ತಗೋಣ. ಯಾಕೆ ಅವ್ರಿಗೆ ಬರ್ತಾರೆ ಸಪ್ರೇಟ್ ಆಗಿ ಮಾತಾಡ್ತಾರೆ ಹೋಗಿ ನಾವು ನೋಡ್ಬಿಟ್ಟು ಖಂಡಿತ ಪ್ರಯತ್ನ ಪಡ್ತೀವಿ ಸರ್ ಸರಿ ಮಾಡಿ. ಒಂದು ನಿಮಿಷ ದಯವಿಟ್ಟು ಚೇಂಬರ್ ಅಲ್ಲಿ ಪ್ರತಿ ಶುಕ್ರವಾರ ಯಾರು ಗೊತ್ತಿಲ್ಲದಂಗೆ ಕೆಲವು ಸಿನಿಮಾ ಥಿಯೇಟರ್ಗಳಿಗೆ ವಿಸಿಟ್ ಕೊಡಿ. ಏನ್ ಸಮಸ್ಯೆ ಆಗ್ತಾ ಇದೆ ನೋಡಿ. ಚೇಂಬರ್ ರಿಪೀಟ್ ಮಾಡೋದು ಬೇರೆ ವಿಷಯ, ಮಾಡೋದು ನಿಜ ಏನ್ ಹೇಳಿದ್ರೆ ಕೆಲವು ಥಿಯೇಟರ್ಗಳು ಅಲ್ಲೇ ಸಮಸ್ಯೆ ಥಿಯೇಟರ್ ಬಗ್ಗೆ ನಾವು ಇದು ಮಾಡ್ತೀವಿ ಸರ್. ಆಯ್ತು ಆಯ್ತು ಸರ್ ಮಾಡಿ. ನೀವು ಹೇಳಿದಾಗೆ ಟೆಕ್ನಿಕಲಿ ಕೆಲವು ಥಿಯೇಟರ್ಗಳು ಸೌಂಡ್ ಆಗಿಲ್ಲ, ಅಂದ್ರೆ ಒಳ್ಳೆ ಎಕ್ವಿಪ್ಮೆಂಟ್ಸ್ ಸೌಂಡ್ ವಿಚಾರದಾಗಿರ್ಬೋದು, ವಿಷಯ ವಿಚಾರದಾಗ ಇಲ್ಲ, ಅದು ನಾವು ವಾಸ್ತವಾಂಶ ಹೋಗಬೇಕು. ಅವರಿಗೆ ಕೆಲವೊಂದಷ್ಟು ಸಮಸ್ಯೆಗಳು ಅವರವರ ಒಂದು ಥಿಯೇಟರ್ ನಡೆಸೋ ಸಮಸ್ಯೆಗಳಿದ್ದಾರೆ. ಈಗ ನೀವು ಹೇಳಿದಾಗೆ ಮೈನ್ ಥಿಯೇಟರ್ಗಳು ನಾವು ಅಪ್ಡೇಟ್ ಮಾಡಬೇಕಾಗಿತ್ತು. ಏನು ಮಾಡಲ್ಲ ಅಂತ ಒಂದು ಕರೆದು ಮಾತಾಡ್ಸಿದ್ರೆ ಮಾಡ್ತೀವಿ. ಮತ್ತೆ ಇನ್ನು ಉಳಿದ ಥಿಯೇಟರ್ಗಳಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡೋಕ್ಕೆ ಈಗ ಏನಾಗುತ್ತೆ, ಒಂದು ಥಿಯೇಟರ್ ಒಂದು ಪ್ರಾಜೆಕ್ಟ್ ನಾವು ಇಷ್ಟ ಮಾಡ್ಬೇಕಂದ್ರೆ ಬೇರೆ ಮಿನಿಮಮ್ 35 ಲಕ್ಷದಿಂದ 40 ಲಕ್ಷ ಬೇರೆ ಮಿನಿಮಮ್ ಕಾಸ್ಟ್ ಇಡ್ತಾ ಇದೆ. ಪ್ರಾಜೆಕ್ಟ್ ಬೇರೆ ಮಿನಿಮಮ್ 35ರಿಂದ 40 ಲಕ್ಷ ಇನ್ವೆಸ್ಟ್ ಮಾಡಬೇಕು. ಮತ್ತೆ ಒಂದು ಆಡಿಯೋ ಸಿಸ್ಟಮ್, ಒಂದು ಅಟ್ಮಾಸ್, ಇವಾಗ ಒಂದು ಒಳ್ಳೆ ಅಟ್ಮಾಸ್ ಮಾಡ್ತೀನಿ ಅಂದ್ರೆ 50 ಲಕ್ಷ ಆಗುತ್ತೆ. ನನಗೆ ಅಟ್ಮಾಸ್ ಬೇಡ, ಬರೀ 5.1 ಮಾಡ್ತೀನಿ ಅಂದ್ರೂ 20ರಿಂದ 25 ಲಕ್ಷ ಅಷ್ಟು ಒಳ್ಳೆ ಬೀಳ್ತದೆ. ಸೊ ಇದಕ್ಕೆ ಕೆಲವರಿಗೆ ಆರ್ಥಿಕವಾಗಿ ಅವರ ಸವಲತ್ತು ಇದು ಏನೋ ಶಕ್ತಿ ಇಲ್ಲ ಕೆಲವು ಥಿಯೇಟರ್ಗಳಿಗೆ. ಅವ್ರಿಗೆ ಮುಂದಿನ ದಿನದಲ್ಲಿ ಚೇಂಬರ್ ಇಂದ ಆಗಿರ್ಬೋದು, ಚೇಂಬರ್ ಇಂದ ಆಗಲ್ಲ, ಬಟ್ ಗೌರ್ಮೆಂಟ್ ಇಂದ ನಾವು ಯಾವ ರೀತಿ ಅವರಿಗೆ ಸಬ್ಸಿಡೈಸ್ ದರದಲ್ಲಿ ಎಕ್ವಿಪ್ಮೆಂಟ್ಸ್ ಕೊಡಿಸೋಕೆ ಪ್ರಯತ್ನ ಮಾಡಬಹುದು. ಅದನ್ನು ಮಾಡಿ ಕರ್ನಾಟಕದಲ್ಲಿ ಒಬ್ಬ ನಿರ್ದೇಶಕ ಆತನ ಒಂದು ವಿಜುವಲ್ ಏನ್ ತೆಗೆದಿರ್ತಾನೆ ಅದನ್ನ ಜನಕ್ಕೆ ಮುಟ್ಟಿಸೋಕೆ ಏನು ಪ್ರಯತ್ನ ಪಡಬೇಕು ಅದು ನಾವು ಖಂಡಿತ ಮಾಡೇ ಮಾಡ್ತೀವಿ ಸರ್. ಇದು ಥ್ಯಾಂಕ್ಸ್ ಫಾರ್ ದಿಸ್. ಈ ಪಾಯಿಂಟ್ ಇತ್ತು ಆಕ್ಚುಲಿ ನಾವು ನಮ್ಮ ಅಜೆಂಡಾದಲ್ಲಿ ಇದೆ, ನಾವು ಹಾಕಿದ್ವಿ. ಈಗಾಗಲೇ ಇದೇನಾಗುತ್ತೆ, ಕಾಸ್ಟ್ ಒಂದು ಎಲ್ಲ ಇರೋದ್ರಿಂದ ಮುಂದಿನ ದಿನ ಇದನ್ನ ಖಂಡಿತ ಮಾಡೇ ಮಾಡ್ತೀವಿ ಸರ್. ನೋಡಿ ಪುಷ್ಪ ಒಂದೇ ಕೊಟ್ಟು ನಮ್ಮ ಕನ್ನಡ ಒಂದು 2 ವಾರ ಇದ್ದು ಕೊಡೋದು, 2 ವಾರ ಮುಂದೆ ಕೊಡೋದು. ಒಬ್ಬ ವರ್ಷ ಕಷ್ಟಪಡೋದು ಯಾರೋ ಬರ್ತಂತ ಅವ್ರಿಗೆ ಎದುರ್ಕೊಂಡು 100 ಥಿಯೇಟರ್ ಅವರೇ ಕೊಟ್ಬಿಟ್ರೆ ನಮ್ಮವ್ರು ಏನ್ ಮಾಡ್ಬೇಕು? ರಾಜ್ಕುಮಾರ್ ಅವರಿಂದ ಭಾರತ ಮರದಲ್ಲಿ ಸಮಸ್ಯೆಗಳಿಲ್ಲ, ಈಗ ಯಾರು ಏನೋ ಇಲ್ಲ ಏನಿಲ್ಲ ಯಾರು ಈ ವಿಷಯ ನಾವು ಮಾತಾಡಕ್ಕಾಗಲ್ಲ. ಅಲ್ಲ ಮಾತಾಡಿದ್ರೆ ಶಿಕ್ಷೆ ಇರ್ತದೆ. ಬಹಳ ಇದೇನಾಗ್ತದೆ, ನಾವು ಇಲ್ಲೇನ್ ಮಾತಾಡ್ತೀವಿ ಆಚೆ ಕಡೆ ಕಲ್ತಿರ್ತಾರೆ ಸರ್. ಬೇರೆ ಭಾಷೆ ಹೆಂಗಾಗುತ್ತೆ ಸರ್? ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಈ ಸಮಸ್ಯೆ ಇಲ್ಲ. ಈಗ ಮಾತ್ರ ಯಾಕೆ ಕಾನೂನನ್ನು ತೊಡಕಾಗ್ತಿದೆ ಅನ್ನುವಂಥದ್ದು ಸರ್ ಸಮಸ್ಯೆ ಕರ್ನಾಟಕದಲ್ಲಿ ಮಾತ್ರ. ನಮ್ಮಲ್ಲಿ ಮಲ್ಟಿ ಲ್ಯಾಂಗ್ವೇಜ್ ಇದೆ ಸರ್. ನಮ್ಮಲ್ಲಿ ಮೆಟ್ರೋಪಾಲಿಟನ್ ಸಿಟಿ ಆಗೋಗ್ಬಿಟ್ಟು ಮಲ್ಟಿ ಲ್ಯಾಂಗ್ವೇಜಸ್ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಈ ಸಮಸ್ಯೆ ಜಾಸ್ತಿ ಕಾಣಿಸೋದು. ಹಾಗಾದ್ರೆ ಅದರ ಲ್ಯಾಂಗ್ವೇಜ್ ಇಲ್ಲ, ಸಮಸ್ಯೆ ಇಲ್ಲ. ಅಲ್ಲಿ ಹಿಂದಿ ಸಿನಿಮಾಗಳಿಗೆ ಸರ್ ಮೊದಲ ಆದ್ಯತೆ. ಹಾಗಾಗಿ ಇನ್ನು ಎಕ್ಸಾಂಪಲ್ ಬೇಕಾ? ಹೈದರಾಬಾದ್ ಸರ್, ಚೆನ್ನೈ ಸರ್, ನಮ್ಮ ಕರ್ನಾಟಕ ಹಾಗಾಗಿದೆ ಸರ್. ಸತೀಶ್ ಅವರು ಹೇಳ್ತಾ ಇರೋದಕ್ಕೆ ಪೂರ್ವವಾಗಿ ಮಾತಾಡ್ತೀನಿ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಒಂದು ಸಿನಿಮಾ ಬಂದಾಗ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಫಸ್ಟ್ ಫೋಕಸ್ ಮಾಡ್ತಕ್ಕಂಥದ್ದು ನಮ್ಮ ಕನ್ನಡ ಇಂಡಸ್ಟ್ರಿ ಮೇಲೆ. ಇಲ್ಲಿ ಯಾವುದೇ ಲಂಗು ಲಗಾಮ್ ಇಲ್ಲ. ಯಾರು ಬೇಕಾದ್ರೂ ಬಂದು ಎಷ್ಟು ಕೋಟಿ ಬೇಕಾದ್ರೂ ದೋಚ್ಕೊಂಡು ಹೋಗ್ಬೋದು. ನಮ್ಮ ನಿರ್ಮಾಪಕರಲ್ಲಿ ಹಂಗೆ ಸಾಯ್ತಾ ಇದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡಿಗರಿಗೆ ಅಲ್ಲದೆ ನಾವು ಹೇಳ್ತಿದ್ವಲ್ಲ, ಒಂದು ಏಕರೂಪ ಟಿಕೆಟ್ ನೀತಿ ದರ ಇಲ್ಲ, ಮತ್ತೆ ರೇಟ್ ಆಫ್ ಅಡ್ಮಿಷನ್ ಒಂದು ಇದಿಲ್ಲ, ಮತ್ತೆ ಇದು ಡಿಸ್ಟ್ರಿಬ್ಯೂಟರ್ಗಳಿಗೂ ಎಕ್ಸಿಬಿಟರ್ಗಳಿಗೂ ಲಂಗು ಲಗಾಮ್ಗಳಿಲ್ಲ, ಸಿನಿಮಾಟೋಗ್ರಫಿ ಆಕ್ಟ್ ನ ಯಾರು ಫಾಲೋ ಮಾಡಲ್ಲ. ಇವೆಲ್ಲವೂ ಸ್ಟ್ರಿಕ್ಟ್ ಮಾಡಿದ್ರೆ ಎಲ್ಲದಕ್ಕೂ ಒಂದು ಏನು ಒಂದು ಸೊಲ್ಯೂಷನ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಕುಮಾರ್ ಸರ್, ಇದಕ್ಕೆ ಪೂರ್ವಕವಾಗಿ ನೀವು ಆಕ್ಟಿವ್ ಆಗಿದ್ದೀರಾ, ನಿಮ್ಮ ಹತ್ರ ಸಾಕಷ್ಟು ಥಿಯೇಟರ್ಗಳಿದೆ, ಹೇಳಿ ಸರ್ ನೀವು ಒಂದಷ್ಟು. ವಿತರಕರಿಗೆ ಒಂಚೂರು ಕಡಿವಾಣ ಹಾಕಿದ್ರೆ ಅದಾಗುತ್ತೆ ಅನ್ನುವಂಥದ್ದು. ಸಿನಿಮಾಗಳನ್ನ ತಂದು ಇಲ್ಲಿ ಕರ್ನಾಟಕ ರಿಲೀಸ್ ಮಾಡುವಂತದ್ರಲ್ಲಿ ಪ್ರಮುಖ ಪಾತ್ರ ಇರುವಂತದ್ದು. ಅವರಿಗೆ ಸ್ವಲ್ಪ ಕಡಿವಾಣ ಹಾಕಿದ್ರೆ ಈ ಸರಿ ಹಾಗೆ ಆಗುತ್ತಲ್ಲ. ಈ ಸರಿ ಹಾಗೆ ಈಗ 35 ಕೋಟಿ 40 ಕೋಟಿ ಸಿನಿಮಾ ಮಾಡಿ ಆತರ ಟಿಕೆಟ್ ರೇಟ್ ಜಾಸ್ತಿ ಕೊಟ್ಟು ನೋಡ್ತೀವಿ ಅಂತ ಆಡಿಯನ್ಸ್ ಹೇಳಿಲ್ಲ, ಅಥವಾ ಇಲ್ಲಿ ಕರ್ನಾಟಕ ಫ್ರೀ ಆಗಿದೆ ಅಂತ ಕರ್ನಾಟಕದವರು ಯಾರೇ ಹೇಳಿಲ್ಲ. ಅವರು ಸಿನಿಮಾ ಒಂದು ಫ್ಯಾಷನ್ ಅಲ್ಲಿ ಸಿನಿಮಾ ಮಾಡಿದ್ದಾರೆ. ಬಟ್ ಆದ್ರೆ ಯಾಕೆ ಬೇರೆಯವ್ರಿಗೆ ಸಮಸ್ಯೆ ಆಗ್ಬೇಕು? ಯಾರೊಬ್ಬ ಪ್ರೊಡ್ಯೂಸರ್ ಇಂದ ಕರ್ನಾಟಕ ಎಷ್ಟು ಜನ ಪ್ರೊಡ್ಯೂಸರ್ ಸಮಸ್ಯೆ ಆಗುತ್ತೆ? ಪ್ರೊಡ್ಯೂಸರ್ ಮುಖ್ಯ, ನಮ್ಗೆ ಬೇರೆ ಭಾಷೆ ಬೇಕಿಲ್ಲ. ನಮ್ಗೆ ಮೊನ್ನೆ ಒಂದು ವಿಷಯ ಮಾಡಿದ್ವಿ, ನಮ್ಮ ನಿರ್ಮಾಪ ಸಂಘ ಅಧ್ಯಕ್ಷ ಇರ್ಬೋದು, ಗೋವಿಂದನವರು ಇರ್ಬೋದು, ಇದೇ ಸಿಕ್ಕಿರೋಲ್ಲ ಮಾಡಿದ್ವಿ. ಒಂದು ಇದುವರೆಗೂ ಇರ್ಲಿಲ್ಲ, ಎಷ್ಟು ಗಂಟೆ ಬೇಕಷ್ಟು ಹಾಕಬಹುದಿತ್ತು. ಆವಾಗ ನಾವು ಮನವಿ ಮಾಡ್ಕೊಂಡ್ಮೇಲೆ ಎಲ್ಲರೂ ಹೋಗಿ ನಮ್ಮ ಮುಖ್ಯವಾಗಿ ನಮ್ಮ ಸಾಲ ನಿಂತ್ಕೊಂಡ್ರು, ನಮ್ಮ ನಿರ್ಮಾಣ ಸಂಘ ಕರೆದಿದ್ವಿ.
ನೀವು ಆಕ್ಟಿವ್ ಆಗಿದ್ದ 100% ಅವ್ರ ಜೊತೆ ಕೈ ಜೋಡಿಸ್ತಾರೆ. ತೆಲುಗು ಸಿನಿಮಾಗೋಸ್ಕರ ರಾಜ್ಕುಮಾರ್ ಅವರ ಮಗನ ಸಿನಿಮಾ ಶಿವಣ್ಣ ಅವರ ಸಿನಿಮಾ ಹೆಚ್ಚಾಗ್ತಾರೆ ಅಂತಂದ್ರೆ ಹೆಚ್ಚಾಗಿ ಮಾಡ್ತಾರೆ ಅಂದ್ರೆ ಏನ್ ಸರ್ ಅದಕ್ಕೆ ಅರ್ಥ? ಬಹಳ ಸೇಮ್ ಇದಾವೆ, ನೀವು ಮಾತ್ರ ಬದಲಾಗ್ತಾ ಇದ್ರೆ ಅಷ್ಟೇ ಸರ್. ಅಲ್ಲ ನಮ್ಗಳಿಗೆ ನೋವು ಆದ್ರೆ ಮಾತಾಡ್ತಾರೆ ಬೇರೆ ತರ ಕಾಣುವಂತ ನಮ್ಮನ್ನ ಬಾಯಿ ಕಟ್ಟ ವಿಷಯಗಳು ಮಾತಾಡಕ್ಕಾಗಲ್ಲ. ಯಾರು ನೋಡಿದ್ರೆ ಕರೆಕ್ಟು ಅದಕ್ಕೆ ಪರಿಹಾರ ಏನಿಲ್ಲ. ಪರಿಹಾರ ಕಂಡುಹಿಡ್ತೀವಿ. ಈಗ ಈ ಸರಿಯ ನಾವು ಮಾಜಿ ಅಧ್ಯಕ್ಷಗಳು ಇರ್ಬೋದು ಕೆಲವೆಲ್ಲ ನಮ್ಮ ಇಲ್ಲಿನ ಸೈನ್ಸಸ್ ತಗೊಂಡು ಇದಕ್ಕೆಲ್ಲ ಈಗ ದಿವಸಕ್ಕೆ 10 ಅವರ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ವಿ ನಾವು. 10 ಅವರ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ವಿ. ಒಂದು ಹೆಣ್ಮಕ್ಳು ಸಿನಿಮಾ ಮಾಡ್ತಾರೆ, ಅದನ್ನ ರಿಲೀಸ್ ಆಗಿರುತ್ತೆ. ಅವ್ರು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಎಲ್ಲಾ ಕಡೆ ಒಂದು ಸ್ಟ್ಯಾಂಡರ್ಡ್ ಬಿಸಾಕ್ಬಿಟ್ಟು ಪುಷ್ಪ ಏನಿಲ್ಲ ಸರ್. ಮಲ್ಟಿಪ್ಲೆಕ್ಸ್ ನಿಮ್ಮ ಆಡಿಯೋ ಯಾಕೆ ತೆಗಿಲ್ವಾ? ಮುಂಚೆ ಸಂಬಂಧ ಇಲ್ಲ. ಆಯ್ತು ಸರ್. ಮೀಟಿಂಗ್ ಮಾಡಿಲ್ಲ ಸಿನಿಮಾನ ವಿತರಣೆ ಮಾಡಿರುವಂತ ವ್ಯಕ್ತಿ ಆಂಧ್ರದಲ್ಲಿ ನಿಂತ್ಕೊಂಡು ಏನೋ ಒಂದು ಹೇಳಿಕೆ ಕೊಡ್ತಾರೆ. ಹೇಳಿಕೆ ಕೊಡ್ಲಿ, ತೊಂದರೆ ಇಲ್ಲ. ಆದ್ರೆ ಆತನಿಗೆ ಒಂದು ನೋಟಿಸ್ ಅನ್ನು ಕೊಟ್ಟು ಈ ಕರ್ನಾಟಕದ ಒಂದು ರೂಲ್ಸ್ ನೀತಿ ನಿಯಮಗಳನ್ನ ಮೀರಿರೋದ್ರಿಂದ ಸೊ ನೋಟಿಸ್ ಕೊಟ್ಟು ಅವ್ರನ್ನ ವಾರ್ನ್ ಮಾಡ್ಬೋದಾಗಿತ್ತು. ವಿತರಕರಾಗ್ಲಿ, ನಿರ್ಮಾಪಕರಾಗ್ಲಿ ಅಥವಾ ವಾಣಿಜ್ಯ ಮಂಡಳಿಗ್ಲಿ ಯಾರು ಮಾಡಿಲ್ಲ. ಅಟ್ಲೀಸ್ಟ್ ಯಾರಾದ್ರೂ ಒಬ್ಬರಿಗೆ ಅಥವಾ ಒಂದು ಬಿಸಿ ಮುಟ್ಟಿಸಿದ್ರೆ ಬೇರೆ ಯಾರಾದ್ರೂ ಎಚ್ಚೆತ್ಕೊತಾರೆ. ಸೊ ಈಗ ನೆಕ್ಸ್ಟ್ ಇನ್ನು ಸಾಕಷ್ಟು ಸಿನಿಮಾಗಳು ಬರ್ತಾರೆ. ರಜನಿಕಾಂತ್ ಸಿನಿಮಾ ಇರ್ಬೋದು, ಸೊ ಬೇರೆ ಬೇರೆ ಭಾಷೆಗಳಿಂದ ಇನ್ನೂ ಸಾಕಷ್ಟು ಸಿನಿಮಾಗಳಿದೆ. ಸೊ ಅವರೆಲ್ಲ ಬಂದಂತ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಿನಿಮಾಗಳಿಗೆ ಮಾತಾಡ್ತೀನಿ ಕೇಳಿ. ಈಗ ಎಷ್ಟು ವರ್ಷಗಳ ಮಾಡ್ತಾ ಇದ್ದೀವಿ, ಅದೇನಾಯ್ತು ನಮ್ಗೆ ಕಾಲುಗಳು ಸರಿಯಾಗಿ ಗೊತ್ತು. ಇವತ್ತು ಮದ್ರಾಸಲ್ಲಿ ಹೈದರಾಬಾದ್ ಶೋಸ್ ಆಗ್ತಾರೆ ಅಂತ 10 ಗಂಟೆ ಮುಂಚೆ ಶೋ ಮಾಡಬಾರ್ದು, 4ಕ್ಕೆ ಶೋ ರನ್ ಮಾಡಬೇಕು ಕಾನೂನಲ್ಲಿದೆ. ತಮಿಳುನಾಡಲ್ಲಿ 4ಕ್ಕೆ ಶೋ ರನ್ ಮಾಡಬೇಕು. ಎಕ್ಸ್ಟ್ರಾ ಶೋ ರನ್ ಮಾಡಬೇಕಾದ್ರೆ ಅದು ಶುಕ್ರವಾರ ಶನಿವಾರ ಮಾತ್ರ ಕೊಡ್ತಾರೆ. 2 ದಿವಸ ಅದು ಪರ್ಮಿಷನ್ ತಗೊಳ್ಬೇಕು. ಎಲ್ಲಿಂದ? ಸರ್ಕಾರದಿಂದ ಪರ್ಮಿಷನ್ ತಗೊಂಡು. ಅದೇ ಮನೆಯಲ್ಲಿ ಆಗಿಲ್ಲ ಸರ್. ಅಲ್ಲ, ನಮ್ಮಲ್ಲಿ ಇರೋದೇನಂದ್ರೆ 6:15 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಬೇಕು, 10:30 ಮುಂಚೆ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಕಾನೂನು ಇರೋದು ಬೇರೆ ಕೆಲವು ವಿಷಯ ಒಂದೊಂದು ರಾಜ್ಯ ಒಂದೊಂದು ತರ ಇರುತ್ತೆ ಕಾನೂನಲ್ಲಿ. ನಮ್ಮಲ್ಲಿ 6:15 ಗಂಟೆ ಮುಂಚೆ ಶುರು ಮಾಡ್ಬೇಕು. ಇತ್ತೀಚೆಗೆ ಆ ಕಾನೂನು ನಮ್ಮ ಥಿಯೇಟರ್ ಓನರ್ ಒಬ್ರು ತಿಳಿಸಿದ್ರು. ಅವ್ರು ತಿಳಿಸಿದ ಮೇಲೆ ಇದು 4 ಗಂಟೆ ಶೋ 3 ಗಂಟೆ ಶೋ ಕ್ಯಾನ್ಸಲ್ ಆಗಿತ್ತು. ಒಬ್ಬ ಚಿತ್ರಮಂದಿರ ಮಾಲೀಕರು ಈ ರೀತಿ ಇದಪ್ಪ ಕಾನೂನಿನ ತೊಂದರೆಗಳಾಗಬಾರ್ದು ಅಂತ ಹೇಳಿದಾಗ ಅದನ್ನ ಎಚ್ಚೆತ್ಕೊಂಡು ನಿರ್ಮಾಪಕ ಸಂಘದವರು ಎಲ್ಲರೂ ಸೇರಿಕೊಂಡು ಅದನ್ನ ಒಂದು ಮಾಡಿ ತಿಳಿಸಿದ್ವಿ. ರೇಟ್ ಆಫ್ ಅಡ್ಮಿಷನ್ ವಿಷಯ ಖಂಡಿತ ನೆಕ್ಸ್ಟ್ ಅಜೆಂಡಾ ನಮ್ದು ಅದೇ ಇರೋದು. ಈಗ ನಾವೆಲ್ಲ ಸರ್ ನೀವೇನ್ ಸಲಹೆ ಕೊಟ್ಟರು ನಾವು ತಗೊಳ್ತೀವಿ, ನಾವು ಖಂಡಿತ ಮಾಡ್ತೀವಿ ನಿಮ್ಮ. ಯಾಕಂದ್ರೆ ನೀವಿರೋದು ನಮ್ಮ ಇಂಡಸ್ಟ್ರಿ ಪಾರ್ಟ್. ನೀವು ನಾವ್ ಹೆಂಗಿದೀವ ನೀವು ನಮ್ಗೆ ನಮ್ಮ ಉದ್ದೇಶ ನಮ್ಮ ಕನ್ನಡ ನಿರ್ಮಾಪಕ ಸಿನಿಮಾ ಮಾಡಿದ್ರೆ ಎಷ್ಟು ಜನ ಊಟ ಮಾಡ್ತಾರೆ ಸರ್? ಖಂಡಿತ ಸ್ವಾಮಿ. ಎಲ್ಲರೂ ಸರ್ ಮಾಡಿ ಯಾರು ಊಟ ಮಾಡ್ತಾರೆ ಸರ್? ಯಾರು ಮಾಡಲ್ಲ. ಒಬ್ಬ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ ಸರ್. ಸ್ವಾಮಿ ನೀವ್ ಹೇಳಿದ್ ರೈಟು. ನಮ್ಮಲ್ಲಿ ಏನಾಗಿದೆ ಈಗ ನೀವ್ ಹೇಳಿ, ಕೆಲವು ಇತ್ತೀಚೆಗೆ ಪ್ರೊಡಕ್ಷನ್ ಅಲ್ಲಿ ಬಹಳಷ್ಟು ವೇಸ್ಟೇಜ್ ಆಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ಈಗ ಕೇಳಿ ನಾವು ಆಲ್ರೆಡಿ ಒಂದು ಚರ್ಚೆ ಮಾಡಿದ್ದೀವಿ. ಏನು ಚರ್ಚೆ ಮಾಡಿದ್ದೀವಿ? ಖಂಡಿತ ಪ್ರೊಡಕ್ಷನ್ ಅಲ್ಲಿ ಎಷ್ಟು ವೇಸ್ಟೇಜ್ ಆಗ್ತಾ ಇದೆಯೋ ನಿಮ್ಗೂ ಗೊತ್ತಿದೆ, ಕೆಲವು ನಮಗೂ ಗೊತ್ತಿದೆ. ನಮ್ಗೆ ಗೊತ್ತಿರೋ ಮಾಹಿತಿ ತಮ್ಗಿದ್ರೆ ದಯವಿಟ್ಟು ನಮ್ಗೆ ತಿಳಿಸಿ. ನಿಮ್ಮ ಹೆಸರು ನಾವು ಹೇಳಲ್ಲ, ಆ ನಿರ್ಮಾಪಕನ ಒಳ್ಳೇದಾಗಬೇಕು. ಸರ್, ಇವಾಗ ನೀವು ಹೇಳಿದ್ದ ಉತ್ತರಕ್ಕೆ ಮುಂದುವರಿಸಿರೋದಂದ್ರೆ ನೀವು ಹೇಳಿದ್ರಿ ಯಾವ ಸಿನಿಮಾನ ತೆಗ್ದಿದೀವಿ ಅಂತ. ರೀಸೆಂಟ್ ಆಗಿ ಬಂದಂತ ಹೊಸಬ್ರ ಸಿನಿಮಾನ ತೆಗ್ದಿದ್ದಾರೆ. ಅವ್ರು ಫಿಲಂ ಚೇಂಬರ್ಗೆ ಬಂದು ಇದ್ದಾರೆ. ಅವ್ರಿಗೆ ಏನಿದೆ ಕಂಪ್ಲೇಂಟ್ ಅದೇ ಹೇಳಿದ್ದಾರೆ. ಅವರು ಮಲ್ಟಿಪ್ಲೆಕ್ಸ್ ಗಳಲ್ಲಿ ಏನು ಹೋಗಿ ಏನು ಹೋರಾಟ ಮಾಡಿದ್ರು ಅದೊಂದಿಷ್ಟು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಗಿದೆ. ಸೊ ಅದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಒಂದು ಸಿನಿಮಾನ ನೀವು 3 ಗಂಟೆ ಶೋ, ಅರ್ಲಿ ಮಾರ್ನಿಂಗ್ ಶೋ, ಪ್ರೀಮಿಯರ್ ಶೋ ನಿಲ್ಸಕ್ಕೆ ಆಗುತ್ತೆ ಅಂತ ಆದ್ರೆ ನೆಕ್ಸ್ಟ್ ಪ್ರತಿ ಸಿನಿಮಾನ ಅದೇ ರೀತಿ ಮಾಡಕ್ಕೆ ಯಾಕೆ ಆಗಲ್ಲ ಅಂತ ಯಾವುದೇ ಆರ್ಟಿಸ್ಟ್ ಆಗಲಿ, ಎನಿ ಆರ್ಟಿಸ್ಟ್, ಎನಿ ಮೂವಿ, ಎನಿ ಲ್ಯಾಂಗ್ವೇಜ್ 6 ಗಂಟೆ ಮುಂಚೆ ಸ್ಟಾರ್ಟ್ ಆಗಲ್ಲ. ಇದು ನಿಮ್ಗೆ ಖಂಡಿತ ಭರವಸೆ ಕೊಡ್ತೀವಿ. ಯಾಕಂದ್ರೆ ಕಾನೂನಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ. ಅವ್ರ ಮುಂದೆ ದೊಡ್ಡವರಲ್ಲ, ಅವ್ರು ಕ್ರಮ ತಗೊಂಡು ಪ್ರತಿಯೊಂದು ಕಡೆ ಅದೇ ರೀತಿ ಈಗ ನೆಕ್ಸ್ಟ್ ರೇಟ್ ಆಫ್ ಅಡ್ಮಿಷನ್ ನಾವು ಪ್ರಯತ್ನ ಪಡ್ತೀವಿ. ಖಂಡಿತ ಏನಾಗಿದೆ ನಮ್ಮಲ್ಲಿ ಇವಾಗ ನಿಮ್ಗೆ ಹೇಳಿದ್ವಿ, ನಾಯಕ ನಟರು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ದೊಡ್ಡ ದೊಡ್ಡ ನಟರು 3 ವರ್ಷಕ್ಕೆ 3 ಪಿಕ್ಚರ್ ಮಾಡಬೇಕು. ಹಿಂದೆ ಮಾಡ್ತಿದ್ರು. ಹಿಂದೆ ನೀವೆಲ್ಲ ಗೊತ್ತು, ಅಣ್ಣವ್ರು ಆಗ್ಬೋದು, ವಿಷ್ಣು ಸರ್ ಆಗ್ಬೋದು, ಅಂಬರೀಶ್ ಅವರೆಲ್ಲ ಅಷ್ಟು ಸಿನಿಮಾ ಮಾಡಿದ್ರು. ಇವತ್ತು ಅವ್ರು ಹೇಳಿದ್ರು
ಚಿತ್ರಗಳನ್ನು ಉಳಿಬೇಕು ಅನ್ನೋ ಆಲೋಚನೆ ಇತ್ತು, ಅಭಿಮಾನಿಗಳು ಇರ್ಬೇಕಂದಿತ್ತು. ಇವತ್ತೇನಾದ್ರು ಎಲ್ಲೋ ಪ್ರೊಡಕ್ಷನ್ ವೇಸ್ಟ್ ಮಾಡಿ ಅವಾಗ ಅಭಿಮಾನಿಗಳ ತಲೆ ಮೇಲೆ ಏರ್ತಾ ಇದೀವಿ, ಜಾಸ್ತಿ ಮಾಡಿ. ತಪ್ಪಾಗಿ ಹೇಳ್ತಾ ಇದ್ದೀರಾ. ನಾಯಕ ನಟರುಗಳ ಕೊರತೆ ಇಲ್ಲ, ನಾಯಕ ನಟರುಗಳು ಇದ್ದೇ ಇದ್ದಾರೆ. ಅವ್ರಗಳ ಮೇಲೆ ನೀವು ಪ್ರೆಷರ್ ಹಾಕ್ಬೇಕು, ವರ್ಷಕ್ಕೆ ಸಿನಿಮಾ ಮಾಡಿ ಅಂತ. ಯಾಕೆ ಪಕ್ಕದ ಮಲಯಾಳಮಲ್ಲಿ ಮೋಹನ್ಲಾಲ್ ಮಮ್ಮೂಟಿ ಅವರೆಲ್ಲ ಸಿನಿಮಾ ಇದೇ ಸಿನಿಮಾ ಮಾಡಿ ಬಿಸಾಕ್ತಾ ಇಲ್ವಾ? ಅವ್ರ ಸಿನಿಮಾಗಳು ಚೆನ್ನಾಗಿ ಕೂಡ ಆಗ್ತಾ ಇದ್ದಾರೆ ಬಾಕ್ಸ್ ಆಫೀಸ್ ಅಲ್ಲಿ. ಈಗ ಎಲ್ಲರೂ ಕಾರ್ಯ ಸಿನಿಮಾನೇ ಮಾಡ್ಬೇಕು, 4-5 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ಬೇಕು ಅಂತ ಚಿತ್ರರಂಗ ಉಳಿಯೋದು ಈಗ ಬರುವಂತ ಏನು ಒಂದಷ್ಟು ಹೇಳಿಕೆ ಯಾವ ರೀತಿ ಸರ್, ಯಾವ ರೀತಿ ಬಲವಂತ ಮಾಡೋಕ್ಕಾಗುತ್ತೆ? ಯಾವ ರೀತಿ ಬಲವಂತ ಮಾಡೋಕ್ಕಾಗುತ್ತೆ ಆರ್ಟಿಸ್ಟ್ ಮೇಲೆ? ಅಧ್ಯಕ್ಷ ಒಂದ್ ನಿಮಿಷ ಪ್ರವೀಣ್ ಅವರೇ, ಈಗ ಅವ್ರು ಹೇಳಕ್ಕೆ ನೋಟ್ ಮಾಡ್ಕೊಳ್ಳಿ. ಮಾಡ್ತಾ ಇದ್ವಿ, ಅದನ್ನೇ ಕೇಳ್ತಾ ಇದ್ವಿ ಸರ್. ನೋಟ್ ಮಾಡ್ಕೊಳ್ಳಿ ಕರೆಕ್ಟ್. ಅವ್ರಿಗೆ ನಾವು ಯಾವ ರೀತಿ ಮಾಡ್ಬೋದು? ಇರ್ಬೋದು, ಚಿತ್ರ ಮಾಡ್ತಿರ್ಬೋದು, ಬಿಡುಗಡೆ ಮಾಡ್ತಾರೆ ಎಲ್ಲ ಪ್ರೊಡ್ಯೂಸರು, ಅದ್ರ ಜೊತೆಗೆ ಎಕ್ಸಿಬಿಟ್ರು, ಡಿಸ್ಟ್ರಿಬ್ಯೂಟರ್ ಎಲ್ಲರೂ ಕರೆಸ್ತಿದ್ವಿ. ಕರೆಸಿ ಒಂದು ಉತ್ತಮವಾದ ಒಂದು ಚರ್ಚೆ ಮಾಡ್ತೀವಿ. ಏನಕ್ಕೆ ಈ ಚಿತ್ರಗಳು ಇರೋದು ಎರಡೇ ಸರ್. ಒಂದು ಪಿಕ್ಚರ್ ಏನಕ್ಕೆ ಸೋಲ್ತಾ ಇದೆ, ಗೆಲ್ಸೋದು ಹೇಗೆ, ಎರಡೇ ಪಾಯಿಂಟ್ ನಾವು ಚರ್ಚೆ ಮಾಡೋದು. ಸೋಲ್ತಲಿಕ್ಕೆ ಕಾರಣ ಹುಡುಕ್ತಾ ಇದೀವಿ, ಗೆಲ್ಸೋದಕ್ಕೆ ಏನ್ ಮಾಡ್ಬೇಕು, ಚಿತ್ರದ ಪ್ರಗತಿ ಆಗಕ್ಕೆ ಏನ್ ಮಾಡ್ಬೇಕು, ಇವೆರಡೇ ಕಾರಣ ಹುಡುಕ್ಬೇಕಾದ್ರೆ ನಮ್ಗೆ. ಬೇರೆ ಏನೇ ಚರ್ಚೆ ಮಾಡಿದ್ರು ಕೂಡ ಸೋಲ್ತಾ ಇರೋದಕ್ಕೆ ಟಿಕೆಟ್ ಪ್ರಾಬ್ಲಮ್ ಇರ್ಬೋದಾ, ಆಮೇಲೆ ಚಿತ್ರಮಂದಿರ ಗುಣಮಟ್ಟದ ಪ್ರಾಬ್ಲಮ್ ಇರ್ಬೋದಾ, ಚಿತ್ರದ ಗುಣಮಟ್ಟದ ಪ್ರಾಬ್ಲಮ್ ಇರ್ಬೋದಾ, ಈ ತರ ಒಂದಷ್ಟು ಪಾಯಿಂಟ್ಸ್ ಹಾಕೊಳ್ತಾ ಇದೀವಿ ಸರ್. ಏನು ಚಿತ್ರಗಳು ಸೋಲ್ತಾ ಇದಾವೆ ಅಂತ. ಇದನ್ನ ಇಂಪ್ರೂವ್ಮೆಂಟ್ ಮಾಡೋದು ಹೇಗೆ, ಚಿತ್ರದ ಟಿಕೆಟ್ ಕಡಿವಾಣ ಹಾಕೋದು ಹೇಗೆ, ಆಮೇಲೆ ನಮ್ಮ ಎಲ್ಲ ನಿರ್ದೇಶಕರನ್ನ ಕರೆಸ್ಬಿಟ್ಟು ಒಂದು ಶಿಬಿರ ಮಾಡ್ಬೇಕು ಅಂದ್ಕೊಂಡಿದೀವಿ. ಅವರು ಚಿತ್ರ ಒಳ್ಳೆ ಚಿತ್ರಗಳು ಹೇಗೆ ಮಾಡ್ಬೇಕು, ಕ್ಯಾಮ್ರಾ ಒಂದು ಶಿಬಿರ ಮಾಡ್ಬೇಕು ಅಂತಿದೀವಿ. ಸೊ ಈ ತರ ಒಂದು ಸಾಕಷ್ಟು ಪಾಯಿಂಟ್ಸ್ ಹಾಕೊಂಡಿದೀವಿ. ಇವಾಗ ಎಲ್ಲ ತರ ಕಾರ್ಯರೂಪಕ್ಕೆ ತಂದ್ಬಿಟ್ಟೆ ನಾವು ಮಾಡ್ಬೇಕಾಗಿದೆ. ಇನ್ನು ನಾವು ಹೇಳ್ಬಿಟ್ಟು ಮಾಡ್ಲಿಲ್ಲ ಅನ್ನೋದು ಬೇಡ. ಈ ತರ ಅನೇಕ ಚರ್ಚೆಗಳನ್ನ ಎಲ್ಲ ನಿರ್ಮಾಪಕರು, ವಿತರಕರು, ಪ್ರದರ್ಶಕರು, ವಿತರಕರ ಕಡೆಯಿಂದ ಏನಾಗಬೇಕು, ಪ್ರದರ್ಶಕರು ಅವ್ರ ಕಡೆಯಿಂದ ಏನ್ ನಮಗೆ ಸಲಹೆಗಳು ಬೇಕು, ಚಿತ್ರಗಳನ್ನು ಚೆನ್ನಾಗಿ ಓಡಲಿಕ್ಕೆ, ಇವೆಲ್ಲವೂ ಕೂಡ ಒಂದು ಸಲಹೆ ತಗೊಂಡು ಇದಕ್ಕೊಂದು ನಾವು ಅದೊಂದು ತೀರ್ಮಾನ ತಗೊಂಡು ಅಂತಿಮವಾಗಿ ನಾವು ಒಂದು ಏನೇನು ಮಾಡ್ಬೇಕು ಅದು ಮಾಡ್ತೀವಿ. ತಿರ್ಗಾ 3 ತಿಂಗಳು ಕರಿತೀವಿ, ಅವನು ನಿಮ್ಮನ್ನೇ ಕರೆದು ಏನೇನು ಮಾಡಿದ್ವಿ ಅಂತ ಇತ್ತು ನಮಗೆ. ಆಗ ಹೇಳಿದ್ರಿ ಸ್ಟಾರ್ ನಟರು ವರ್ಷಕ್ಕೆ ನಾವೇ ಹೇಳಿದಂಗೆ ಸೊ 1 ವರ್ಷಕ್ಕೆ 1 ಸಿನಿಮಾ ಮಾಡ್ತಾರೆ ಅಥವಾ 2 ವರ್ಷಕ್ಕೆ 2-3 ಸಿನಿಮಾ ಮಾಡ್ತಾರೆ ಅಂತ. ಬರೀ ಸ್ಟಾರ್ ಸಿನಿಮಾಗಳು ಓಕೆ, ಅವ್ರೊಂದು ವರ್ಷಕ್ಕೆ 2-3 ಮಾಡುವಾಗೆ ನೀವು ಅದನ್ನ ರೂಲ್ಸ್ ತನ್ನಿ, ಅವ್ರಿಗೊಂದು ಕನ್ವೆ ಮಾಡಿ. ಅದು ಬಿಟ್ಟು ಹೊಸಬ್ರು ಕೂಡ ವರ್ಷಕ್ಕೆ ಸಾಕಷ್ಟು ಸಿನಿಮಾಗಳು ಬರ್ತಾರೆ, ಸಾಕಷ್ಟು ಪ್ರತಿಭೆಗಳಿದ್ದಾರೆ, ಹೊಸ ಸಿನಿಮಾಗಳು ಬರುತ್ತೆ. ಹೊಸ ಸಿನಿಮಾಗಳು ಬಂದಾಗ ಅವರಿಗೂ ಕೂಡ ಥಿಯೇಟರ್ ಸಮಸ್ಯೆ ಆಗುತ್ತೆ. ಯಾವುದೋ ಪರಭಾಷೆ ಸಿನಿಮಾಗಳು ಬಂದಾಗ ಹೊಸಬರ ಸಿನಿಮಾಗಳನ್ನ ಈ ಎತ್ತಂಗಡಿ ಮಾಡ್ತಾರೆ, ಥಿಯೇಟರ್ ಎಲ್ಲೆಲ್ಲ ಹಾಕಿರ್ತಾರೋ ಅದನ್ನೇ ಎತ್ತಂಗಡಿ ಮಾಡ್ತಾರೆ. ಸೊ ಅವ್ರಿಗೆ ಆಸೆ ಇರುತ್ತೆ ನಮ್ಮ ಸಿನಿಮಾಗಳು ಒಂದಿಷ್ಟು ದಿವಸ ಓಡ್ಬೇಕು ಅನ್ನೋದು. ಅದು ಕೂಡ ವಿಫಲ ಆಗ್ತಾ ಇದೆ ಅನ್ನುವಂಥದ್ದು. ನೀವೇನು ಪ್ರಶ್ನೆಗೆ ಕೇಳಿ, ಕೆಲವರು ವಿತರಕರು ಇದನ್ನು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ ಅಂತವ್ರನ್ನ ಹುಡುಕೊಂಡು ಕೆಲವು ನಿರ್ಮಾಪಕರು. ನಾವೇನ್ ಮಾಡಕ್ಕಾಗುತ್ತೆ? ಈಗ ನಮ್ಮ ನಮ್ಮ ಭವಿಷ್ಯತ್ತಿ ನಗರ ಆಫೀಸು ಯಾವುದೇ ನಿರ್ಮಾಪಕರ ಸಮಸ್ಯೆ ಇದೆ, ನಾವು ಅವ್ರ ಆಫೀಸಲ್ಲಿ ಬಂದು ರಿಲೀಸ್ ಮಾಡ್ಕೊಳ್ಳಿ, ಅವ್ರು ಏನ್ ಕೊಡ್ತಾರೆ ಅದು ಕೊಡ್ಲಿ, ಅವ್ರಿಗೆ ನಾವು ಗೈಡ್ ಮಾಡ್ತೀವಿ, ಪ್ರತಿಯೊಂದು ಚಿತ್ರಗಳು ಬಾಡಿಗೆ ನಾವು ತಿಳಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಮುಂದಿನ ದಿನ ಅವ್ರು ಮಾಡ್ತಾರೆ. ಇವತ್ತೇನಾಗಿದೆ, ಇವಾಗ ಮುಂದೆ ವಿಶ್ವನಾಥ್ ಪಿಕ್ಚರ್ ತೆಗೆದ್ರು ಅಂತ ತೆಗೆದಾಕ್ರು ಅಂತ ಆ ವಿತರಕರು ಏನ್ ಮಾಡ್ತಾ ಇದ್ದಮ್ಮ, ಆ ವಿತರಕರ ಜವಾಬ್ದಾರಿ, ಆ ವಿತರಕರು ಆ ಪಿಕ್ಚರ್ ಮುಗಿಸ್ಬೇಕಾದ ಜವಾಬ್ದಾರಿ ಯಾರು? ಅವ್ರು ವಿತರಕರು. ಅಂತ ವಿತರಕರಿಗೆ ಕೆಲವರು ನಮ್ಮ ಹುಡುಗರ ಸಿನಿಮಾ ಬರ್ತಾರೆ, ಇನ್ ಕೆಲವರು ಇದ್ದಾರೆ ಚೆನ್ನಾಗಿದ್ದು ಕಲೆಕ್ಷನ್ ತೆಗೆದು ಇನ್ನೂ ಪಿಕ್ಚರ್ ಹಾಕಿದ್ರೆ ಮುಂದೆ BCR ಸಮೇತ ಬರ್ತೀನಿ ನಾನು, ಕಲೆಕ್ಷನ್ ರಿಪೋರ್ಟ್ ನಡ್ತಾ ಇದೆ. ಇಲ್ಲಿ ಮುಂದಕ್ಕೆ ಇವೆಲ್ಲ ನಾವು ಸರಿ ಮಾಡ್ತೀವಿ. ಖಂಡಿತ ನಾವು ಏನೇನು ಹೇಳಿದ್ರೆ ನಾವು ಬರ್ಕೊಂಡಿದ್ದೀವಿ. ಮುಂದಿನ ತಿಂಗಳಲ್ಲಿ ಏನೇನು ಕಾರ್ಯಕ್ರಮ ಮಾಡಿರೋದು ನೀವು ಕರೆದು ನೀವು ಮುಂದೆ ತಿಳಿಸ್ತೀವಿ. ನೀವು ಏನ್ ಬೇಕು ನಮ್ಗೆ ಗೈಡ್ ಮಾಡಿ ನಾವು ಖಂಡಿತ ಕೆಲಸ ಮಾಡ್ತೀವಿ. ಚಿತ್ರಗಳನ್ನು ಉಳಿಯೋಕ್ಕೆ ಚಿತ್ರಗಳನ್ನು ನಮ್ಗೆಲ್ಲರಿಗೂ ಕೆಲಸ, ನಮ್ಗೆ ಯಾರಿಗೂ ಕೆಲಸ ಇಲ್ಲ. ಎವ್ರಿಥಿಂಗ್ ಅಂತ ಹೇಳಿ ಲಂಗುಲರ ಮುಂದೆ ಅದು ವಾಸ್ತವಾಂಶ ನಾವು ಒಪ್ಕೋಬೇಕು. ಅದರಲ್ಲಿ ನೀವು ಹೇಳ್ಬೇಕಂತ ಒಂದು ರಿವ್ಯೂ ಕೂಡ ನಾನು ಬೇಕು ಅಂತ ಟಾರ್ಗೆಟೆಡ್ ರಿವ್ಯೂ. ಸಂಪೂರ್ಣ ಚಿತ್ರನ ಅರ್ಥ ಮಾಡಿಕೊಳ್ಳದೆ ನೆಗೆಟಿವ್ ಆಗಿ ಬರೆಯುವಂತ ರಿವ್ಯೂಗಳು ಕೂಡ ಒಂದು ಭಾಗ ಆಗಿದೆ. ಇದರಲ್ಲಿ ನಾವು ಬೆಳೆದು ಬಿಟ್ಬಿಟ್ಟಿದ್ದೀವಿ. ಈಗ ಇಲ್ಲಿಂದ ಆಚೆಗೆ ಇದನ್ನು ಸ್ವಲ್ಪ ಮತೋಡಿ ತಗೋಬೇಕು. ಇಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಇವತ್ತು ನಮ್ಮ ಚಿತ್ರರಂಗ ಯಾವ ಪರಿಸ್ಥಿತಿ ಆಗಿದೆ, ನೆಕ್ಸ್ಟ್ ಪ್ರತಿ ಇನ್ನೂ ಮಾಡೋ ಹೋಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಈಗ ಪಟ್ಟಿ ಮಾಡಿಕೊಂಡು ಪ್ರಮುಖವಾಗಿ ಈಗ ಬೇಗ ಆಗ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳನ್ನ ಬರ್ಕೊಂಡಿದ್ದೀವಿ. ಅದರಲ್ಲಿ ಕಾಪಿ ರೈಟ್ಸ್ ಮತ್ತೆ ಪೈರಸಿ ಕೂಡ ಒಂದು. ಈಗ ಏನಾಗಿದೆ, ನಮ್ಮ ಕಾನೂನಲ್ಲಿ
ಕಾಪಿರೈಟ್ಸ್ ಆಕ್ಟ್ ಅಲ್ಲಿ ಒಂದು ಸೆಕ್ಷನ್ ಇದೆ, ಅದರಲ್ಲಿ ಯಾವುದೇ ಒಂದು ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆದ್ರೆ 36 hours ಅಂತ ಟೈಮ್ ಕೊಟ್ಟಿದ್ದಾರೆ. ಏನು ಆ ಒಂದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಟೆಲಿಗ್ರಾಮ್, ಇನ್ನೂ ಹೆಚ್ಚಿನ ಈ ತರ ವೆಬ್ಸೈಟ್ಗಳಲ್ಲಿ ತೆಗಿಬೇಕು ಅಂದ್ರೆ 36 hours ಅಂತ ಒಂದು ಗಡುವು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾನು ತಗೊಂಡ ಮಾಹಿತಿ ಪ್ರಕಾರ ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ ವಿತಿನ್ 1 hour ಆ ಕಂಟೆಂಟ್ಸ್ಗಳನ್ನ ಅಲ್ಲಿಂದ ತೆಗಿತಾ ಇದ್ದಾರೆ. ನಮಗೆ ಮಾಡಕ್ ಹೋಗಾಗ್ತಾ ಇರುತ್ತೆ ಟೆಲಿಗ್ರಾಮ್ ಆಪ್ಸ್, ಮತ್ತೆ ಈ ತಮಿಳು ಆಪ್ಸ್, ಮತ್ತೆ ತಮಿಳದ ಹೆಸರು ಒಂದೇ, ಆದ್ರೆ ಆ ತರ ಆಪರೇಟ್ ಆಗುತ್ತಾ ಇರುವಂತ 10-20 ವೆಬ್ಸೈಟ್ಗಳಿವೆ. ಸೊ ಇದನ್ನೆಲ್ಲ ಹೆಂಗೆ ಸೆರೆಹಿಡಿಬೇಕು, ಇವುಗಳನ್ನ ಇದು ಮಾಡೋಕ್ಕೋಸ್ಕರ ಒಂದು ಕಾರ್ಯಕ್ರಮಗಳನ್ನ ಹಾಕೊಂಡು ಲೀಗಲಿ ಇದನ್ನ ಮೂವ್ ಮಾಡಿಕೊಂಡು ಕಾಪಿರೈಟ್ಸ್ ಆಕ್ಟ್ ಅಲ್ಲೇ ಒಂದು ಚೇಂಜಸ್ ತರಬೇಕು. ಸೊ ಈ ನಿಟ್ಟಿನಲ್ಲಿ ಇದನ್ನ ಕೆಲಸ ಮಾಡ್ತೀವಿ. ಇದು ವಿತ್ ದ ಸಪೋರ್ಟ್ ಆಫ್ FFI ಅಂಡ್ SIFCC ಪ್ರತಿಯೊಬ್ಬರು ಸೇರಿಸ್ಕೊಂಡು ವಿತಿನ್ 1 ವರ್ಷ ನೆಕ್ಸ್ಟ್ ಏನು ಅಸೆಂಬ್ಲಿ, ಪಾರ್ಲಿಮೆಂಟ್ ಅಸೆಂಬ್ಲಿ ಇರುತ್ತೆ, ಆ ಅಸೆಂಬ್ಲಿಲಿ ಈ ಒಂದು ವಿಷಯನ ಮಂಡನೆ ಮಾಡಿ ಆಗ್ಬೇಕು ಅನ್ನೋ ಒಂದು ಒತ್ತಡ ಮಾಡುವಂತ ಒಂದು ಕಾರ್ಯಕ್ರಮ. ಅಂಡ್ ಮೀಡಿಯಾ ನೀವು ಆಲ್ರೆಡಿ ಸಾಕಷ್ಟು ಪರಿಮೂಲ ಜೊತೆ ಚರ್ಚೆ ಕೂಡ ಮಾಡಿದ್ದೀವಿ. ಯಾರು ನಾವು ಇಲ್ಲಿ ಬರಬೇಡಿ ಅಂತ ಹೇಳಲ್ಲ, ಬರಬೇಕಾದ್ರೆ ಒಂದು ಮಿನಿಮಮ್ ಬೇಸಿಕ್ ನಾಲೆಜ್ಗಳು ಇಟ್ಕೊಂಡು ಬನ್ನಿ. ಈಗ ನಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ನನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಇಂಟರ್ವ್ಯೂ ಒಬ್ರು ಬಂದಿದ್ರು. ನಾಟ್ ಯಾರನ್ನು ಡಿಸ್ಕರೇಜ್ ಮಾಡ್ತಾರ, ನಾನು ಕೇಳ್ಕೊಳ್ಳೋದು ಬೇಸಿಕ್ ನಾಲೆಜ್ಗಳು ಇಟ್ಕೊಳ್ಳಿ. ಒಂದು ಇಂಡಸ್ಟ್ರಿ ಅಂದ್ರೆ ಏನು, ಯಾವ ರೀತಿ ಕ್ವಶನ್ ಕೇಳಬೇಕು, ಏನ್ ಕೇಳಬೇಕು, ಅದರಿಂದ ಆಗ ಎಫೆಕ್ಟ್ ಏನು, ಪರಿಣಾಮ ಏನದು, ಪ್ರತಿಯೊಂದು ಒಂದು ನಾಲೆಜ್ ಇಟ್ಕೊಂಡ್ಬೇಕು. ಈಗ ಐ ಡೋಂಟ್ ವಾಂಟ್ ಟು ಟೇಕ್ ಪರ್ಸನ್ಸ್ ನೇಮ್, ಆದ್ರೆ ಆತ ಬಂದು ಏನ್ ಮಾಡ್ದ, ಸರ್ ಇಂಟರ್ವ್ಯೂ ಬೇಕು ಅಂತ ಆಯ್ತು, ಒಂದು ವಿಚಾರವಾಗಿ ಇಂಟರ್ವ್ಯೂ ಮೈಕ್ ಹಿಡ್ಕೊಂಡಿದ ತಕ್ಷಣ ಹೇಳಿ ಸರ್, ನಾನು ಏನ್ ಹೇಳಪ್ಪ, ನೀವು ಯಾರು ಹೇಳಿ, ನಿಮ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ ಸರ್. ಅಲ್ಲಪ್ಪ ನಾನು ಕರೆಕ್ಟ್ ಆತನ ನಿರಾಶೆ ಮಾಡಬಾರ್ದು ಅಂತ ಹೇಳಿ ಆತ ಏನ್ ಕೇಳೋ ಅದನ್ನ ನಾನು ಮಾಡಿದೆ. ಬಟ್ ದಟ್ಸ್ ನಾಟ್ ದ ವೇ ಅಲ್ಲ, ದಟ್ಸ್ ನಾಟ್ ದ ವೇ. ಮೇನ್ ಸ್ಟ್ರೀಮ್ ಮೀಡಿಯಾ ಸರ್ ಯೂಟ್ಯೂಬರ್ ಈಗ ಅವರು ಈಗ ಹೊಸದಾಗಿ ಬರೋರಿಗೆ ಒಂದು ಹುಮ್ಮಸ್ಸು ಇರುತ್ತೆ, ನಾನು ಮಾಡಬೇಕು, ನಾನು ಒಂದು ಕಲಿತು ಕಟ್ಕೋಬೇಕು ಅಂತ ನಾವು ಅವ್ರಿಗೆ ಡಿಸ್ಕಸ್ ಮಾಡಲ್ಲ. ಆದ್ರೆ ಸಮ್ ಬೇಸಿಕ್ಸ್ ನಾಲೆಜ್, ಒಂದು ಜರ್ನಲಿಸಮ್ ಮಾಡು, ಇಲ್ಲ ಅಂದ್ರೆ ಒಂದಷ್ಟು ವರ್ಷ ದುಡಿ ನೀನು ಜರ್ನಲಿಸ್ಟ್ ಗಳಿಗೆ, ಆಮೇಲೆ ಬಾ. ಇಟ್ ಡಸಂಟ್ ಲೈಕ್ ಒಂದು ಫೋನ್ ಇದೆ ರೆಕಾರ್ಡ್ ಮಾಡಕ್ಕೆ, ಯೂಟ್ಯೂಬ್ ಚಾನಲ್ ಫ್ರೀ ಆಗಿದೆ ಹಾಕೋಕೆ ಅನ್ನೋದು ಶುಡ್ ನಾಟ್ ಬಿ ಇದು. ಸೊ ಇದೊಂದು ಈ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳು ಕೈಗೊಳ್ಳಬೇಕು. ಯಾಕಂದ್ರೆ ಸಾಕಷ್ಟು ಇವತ್ತು ನಾವು ನಮ್ಮ ಸುಮಾರು ಪ್ರೊಡ್ಯೂಸರ್ಗಳ ಕಡೆಯಿಂದನೂ ನಾವು ನೋಡ್ತಾ ಇದೀವಿ ಅಂದ್ರೆ ರಿವ್ಯೂ ಕೇಳ್ತಾ ಬರೀತಾ ಇದ್ದಾರೆ, ನಮ್ಗೆ ಡ್ಯಾಮೇಜ್ ಆಗ್ತಾ ಇದೆ ಅಂತ ಒಂದು ಹಾಲಿದೆ. ಸೊ ನಿಮ್ಗಳ ಸಹಕಾರದಿಂದ ಈ ದಿನ ಮುಂದಿನ ದಿನ ಇದನ್ನು ಕೂಡ ನಾವು ಬಗೆಹರಿಸೋಣ. ಮತ್ತೆ ಈಗ ನಮ್ಮ ಸದಸ್ಯರಿಗೆ ಫಿಲಂ ಇಂಡಸ್ಟ್ರಿ ನಮ್ಮಲ್ಲಿ ಮೆಂಬರ್ ಆಗಿರೋರು ಮತ್ತು ನಮ್ಮ ಬೇರೆ ಅಂಗ ಸಂಸ್ಥೆಗಳಲ್ಲಿ ಮೆಂಬರ್ ಆಗಿರುವಂತಹ ಸದಸ್ಯರಿಗೆ 75,000 ಒಂದು ಅಕಾಡೆಮಿಯಿಂದ ನಮ್ಗೆ ಇಟ್ಕೊಳ್ತಾ ಇದ್ದಾರೆ. ಸರ್ ಇದು ಮುಗಿಸ್ಬಿಡಿ, ಸೌಲಭ್ಯ ಕೊಡ್ತಾರೆ. ಅದನ್ನ ಮುಂದಿನ ದಿನಗಳು 1 ಲಕ್ಷ ಮಾಡಬೇಕು ಅಂತ ಒಂದು ಇದೆ. ಅಂಡ್ OTT ಪ್ಲಾಟ್ಫಾರ್ಮ್ ಏನಾಗಿದೆ, ಆಲ್ರೆಡಿ ಕೇರಳದಲ್ಲಿ OTT ಪ್ಲಾಟ್ಫಾರ್ಮ್ ನ ಸ್ಥಾಪನೆ ಮಾಡಿದ್ದಾರೆ ಗೌರ್ಮೆಂಟ್ ಅವರು. ಬಟ್ ಅದು ಕೆಲವೊಂದು ನನಗೆ ಬಂದು ಮಾಹಿತಿ ಪ್ರಕಾರ ಯಶಸ್ವಿ ಆಗಿದೆ ಅಂತ ಕೆಲವರು ಇದ್ದಾರೆ, ಯಶಸ್ವಿ ಆಗಿದೆ ಅಂತ ಕೇಳಿರ್ತಾರೆ. ಆದ್ರೆ ಅದನ್ನ ಯಾವ ರೀತಿ ಕರೆಕ್ಟ್ ಆಗಿ ಮಾಡ್ಬೇಕು ಅನ್ನೋದನ್ನ ನೋಡಿಕೊಂಡು ಮುಂದಿನ ದಿನ ನಮ್ಮ ಪ್ರೊಡ್ಯೂಸರ್ಸ್ ಅನುಕೂಲ ಆಗುವ ನಿಟ್ಟಿನಲ್ಲಿ ಇದನ್ನು ಕೂಡ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಹಾಗೆ ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಫಿಲಂ ಇಂಡಸ್ಟ್ರಿನ ಕಲ್ಚರ್ ಅಂಡ್ ಆರ್ಟ್ ಕಡೆಗೆ ಗುರುತಿಸ್ತಾ ಇದ್ದಾರೆ. ಸೊ ಇದಕ್ಕೆ ಒಂದು ವೇಗ ಕೊಟ್ಟು ಎಲ್ಲಾ ಡಿಪಾರ್ಟ್ಮೆಂಟ್, ಸಂಬಂಧಪಟ್ಟ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇದನ್ನ ವೇಗ ಪಡ್ಕೊಂಡು ನಮ್ಮ ಕಲ್ಚರ್ ಅಂಡ್ ಆರ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿರೋ ಕಲ್ಚರ್ ಇಂಪ್ಲಿಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಸಾಕಷ್ಟು ಪ್ರೊಡ್ಯೂಸರ್ಸ್ ಮತ್ತೆ ಎಕ್ಸಿಬಿಟರ್ಗೆ ಇದನ್ನ ಅನುಕೂಲ ಇದೆ. ಮತ್ತೆ ಆ ನಿಟ್ಟಿನಲ್ಲಿ ಕೂಡ ಒಂದು ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ರೆಕಮೆಂಡೇಶನ್ ಮಾಡಬೇಕು ಅಂತಿದ್ದೀವಿ. ಅಂಡ್ ಚಿತ್ರನಗರ ಪ್ರತಿ ವರ್ಷ ಬಂದಾಗ ನಾವು ಚಿತ್ರನಗರ ಹೇಳ್ತೀವಿ. ಅದೇ ಒಂದು ಪಬ್ಲಿಕ್ ಅಂಡ್ ಪ್ರೈವೇಟ್ ಮಾದರಿ ಅಡಿಯಲ್ಲಿ ಚಿತ್ರನಗರ ಮಾಡಬೇಕು ಅಂತ ಒಂದು ಮಾಡಿದ್ದಾರೆ. ಆದ್ರೆ ಅದನ್ನ ಇನ್ನು ಮುಂದಿನ ಹೆಜ್ಜೆಗಳು ಅದು ತಗೊಂಡಿಲ್ಲ. ಸೊ ಆ ನಿಟ್ಟಿನಲ್ಲೂ ಕೂಡ ಮುಂದಿನ ದಿನಗಳಿಗೆ ಚಿತ್ರನಗರಿನ ಪ್ರೊಡಕ್ಷನ್ಗೂ ಅನುಕೂಲ ಆಗಬೇಕು ಮತ್ತೆ ಟೂರಿಸಂ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಇದನ್ನ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇನ್ನು ಉಳಿದಂತೆ ಸಾಕಷ್ಟು ಹೇಳಿದೀವಿ. ಈಗ ನಿಮ್ಮ ಸಹಕಾರ ನಮ್ಮ ಅರ್ಥ ಹೇಳ್ತೀಯ. ಮತ್ತೆ ನೆಕ್ಸ್ಟ್ ಮೀಟಿಂಗ್ ಕರಿತೀವಿ ಸರ್, ಎಲ್ಲಾ ಜರ್ನಲಿಸ್ಟ್ಗಳು ಕರಿತೀವಿ. ಯಾಕಂದ್ರೆ ನಾವು ಇಲ್ಲಿ ಕೂತಿರ್ತೀವಿ, ನೀವುಗಳು ಪ್ರತಿಯೊಬ್ಬರು ಥಿಯೇಟರ್ ಹತ್ರ ಹೋಗ್ತೀರಾ, ಪ್ರೊಡ್ಯೂಸರ್ಸ್ ಹತ್ರ ಹೋಗ್ತೀರಾ, ವಾಸ್ತವಾಂಶ ಅಂತ ನಿಮ್ಗಳು ಗೊತ್ತಿರುತ್ತೆ. ಸೊ ಮುಂದೆ ದಿನ ನಿಮ್ಗಳ ಸಹಕಾರ
ಮುಂದಿನ ದಿನ ನಾವು ಇದನ್ನ ಬರೀ ಪ್ರೊಡ್ಯೂಸರ್ಸ್ ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಅಷ್ಟೇ ಅಲ್ಲದೆ ನಿಮ್ಗಳನ್ನೂ ಕೂಡ ಸೇರಿಸ್ಕೊಂಡು ನಾವು ಮುಂದಿನ ದಿನ ಚಿತ್ರರಂಗಕ್ಕೆ ಏನಾಗಬೇಕು, ಚಿತ್ರರಂಗ ಚೇತರಿಸ್ಕೊಳಕ್ಕೆ ಏನ್ ಮಾಡಬೇಕು ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ತೀವಿ. ನಾನು ಯಾವಾಗ ಹೇಳಿದ್ರೆ ನಾವು ಚಿತ್ರರಂಗ ಬೆಳೆಸೋಣ, ಚಿತ್ರರಂಗ ನಾವು ಬೆಳೆಸುತ್ತೆ. ಇಲ್ಲಿ ಇಂಡಿವಿಜುವಾಲಿಟಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಬೋದು, ಇಂಡಿವಿಜುವಾಲಿಟಿ ಬೇಡ ಯಾರದು, ಎಲ್ಲ ಒಟ್ಟಾಗಿ ಹೋಗೋಣ, ಚಿತ್ರರಂಗ ಬೆಳೆಸೋಣ. ಈಗ ಸರ್ ಇಷ್ಟು ನೀವು ಸಲಹೆ ಕೊಟ್ಟಿದ್ದೀರಾ, ಸಲಹೆ ಸಾಕಷ್ಟು ನೀವು ಸಲಹೆ ಕುಶಾಂತ್ ಸರ್ ಹೇಳಿರೋದು ಮತ್ತು ನರ್ಸಿಂಗ್ ಸರ್, ಕುಮಾರ್ ಸರ್, ಪ್ರವೀಣ್ ಸರ್ ನೀವೆಲ್ಲ ಸೇರಿ ಹೇಳಿದ್ವಿ. ನಾವು ಕೆಲವು ಸಲಹೆ ರೂಪದಲ್ಲೇ ತಗೊಂಡು ಇವಾಗ 1 ವರ್ಷ ಅಂತಲ್ಲ, ಅದು ಯಾವಾಗ ಸಾಧನೆ ಆಗುತ್ತೆ ಅಂತ ಒಂದು ರೋಡ್ ಮ್ಯಾಪ್ ಹಾಕೊಂಡ್ರೆ ಇವಾಗ ನೆಕ್ಸ್ಟ್ 1 ಇಯರ್ ನೀವೇ ಆಗಿರ್ಬೋದು, ಇನ್ನೊಬ್ರು ಇರ್ಬೋದು, ಅದನ್ನು ಕಂಟಿನ್ಯೂ ಆಗ್ಬೇಕು. ಅಲ್ಲಿವರೆಗೆ ಒಂದು ಸರಿಯಾದ ಕ್ರಮ ತಗೊಂಡ್ರೆ ನಾವು ಕೂಡ ಬರ್ತೀವಿ ನಮ್ಮ ಕಡೆಯಿಂದ ಆಗಿರುವಂತದ್ದು. ಸೊ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ ಟೀಮ್ ನೋಡಿದ್ರೆ ಖುಷಿ ಆಗುತ್ತೆ. ಇಷ್ಟೊಂದು ನಮ್ಮ ಮನಸ್ಸಿಗಳನ್ನು ತಗೊಂಡು ಆಲ್ ದಿ ಬೆಸ್ಟ್. ಮತ್ತು ನಾವು ನಿಮ್ ಜೊತೆಗೆ